ಹಲೋ ಹಲೋ ಹಲೋ.
ಒಂದು ಫೋಟೋ ಶೂಟ್ ಮಾಡೋಣ, ಒಂದು ಫೋಟೋ ನಿಮ್ಮ ಕಡೆ. ಜಸ್ಟ್ ಇಟ್ಟು ತೋರಿಸ್ತೆ ಮತ್ತೆ ಪ್ಲಾನಿಂಗ್ ಮಾಡೋಕತ್ರ ಫುಲ್ ಮಕ್ಕಳೆಲ್ಲ ಇದೆ ರೆಡಿ. ದಯವಿಟ್ಟು ಆತ್ಮೀಯರಲ್ಲಿ ಒಂದು ಕಳಕಳಿಯ ವಿನಂತಿ. ವೇದಿಕೆಯ ಬಲಭಾಗದಲ್ಲಿ ಒಂದು ವಾಹನವನ್ನು ರಸ್ತೆಯಲ್ಲಿ ನಿಲ್ಲಿಸಿದ್ದಾರೆ. ದಯವಿಟ್ಟು ಅದನ್ನು ಅಲ್ಲಿಂದ ತೆಗಿಬೇಕು ಅಂತ ಕೇಳ್ತಾ ಇದ್ದೇನೆ. KA20P 7561 ಮಾರುತಿ ಸುಜುಕಿ.
ನೆರೆದಿರುವ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಆತ್ಮೀಯರಲ್ಲಿ ಪುನಃ ಕಳಕಳಿಯ ವಿನಂತಿ. ವೇದಿಕೆಯ ಬಲಭಾಗದಲ್ಲಿ ಇರಿಸಿರುವ ವಾಹನಗಳನ್ನು ದಯವಿಟ್ಟು ರಸ್ತೆಯಿಂದ ತೆರವುಗೊಳಿಸಬೇಕು ಅಂತ ಕೇಳ್ತಾ ಇದ್ದೇವೆ. KA 20P 7561 ಮಾರುತಿ ಸುಜುಕಿ, ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ.
ನಿಮ್ಮೆಲ್ಲರ ಪ್ರೀತಿ ತುಂಬಿದ ಚಪ್ಪಾಳೆಯೊಂದಿಗೆ ಆಹ್ವಾನಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಆಗಮಿಸುತ್ತಿರುವ ಗಣ್ಯರಿಗೆ ಗೌರವಿಸೋಣ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಚಂದದ ಊರು ನಮ್ಮ ಕುಂದಾಪುರ. ಕುಂದಾಪುರಕ್ಕೆ ಮುಕುಟಪ್ರಾಯ ಎನ್ನುವಂತಿದೆ ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜು. ವಿದ್ಯಾರ್ಥಿಗಳ ವಿದ್ಯಾನಿಧಿಯಾಗಿ ಭರವಸೆಯ ಹಾದಿಯಲ್ಲಿ ನಡೆದು ಇದೀಗ ಯಶಸ್ಸಿನ ಮೆಟ್ಟಿಲನ್ನ ಏರುತ್ತಿರುವ ನಮ್ಮಿ ಸಂಸ್ಥೆಯಲ್ಲಿ ಇಂದು ಬಿಸ್ನೆಸ್ ಡೇ ಕಾರ್ಯಕ್ರಮದ ಸಂಭ್ರಮ ಸಡಗರದಲ್ಲಿ ನಾವಿದ್ದೇವೆ. ಈ ಸುಂದರ ಸುಮಧುರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನ ಪ್ರೀತಿಯಿಂದ ನಲ್ಮೆಯಿಂದ ಆಹ್ವಾನಿಸಿಕೊಳ್ತಾ ನಮ್ಮ ಸಂಸ್ಥೆಯ ಆರಾಧ್ಯ ದೇವರಾದ ಶ್ರೀ ವೆಂಕಟರಮಣ ಸ್ವಾಮಿಯನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸ್ತಾ ಇವತ್ತಿನ ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿ ಶ್ರೀ ಕೆ ರಾಮಕೃಷ್ಣ ಕಾಮತ್, ಅಧ್ಯಕ್ಷರು ಶ್ರೀ ವೆಂಕಟರಮಣ ದೇವ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಕುಂದಾಪುರ. ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ. ಮುಖ್ಯ ಅಭ್ಯಾಗತರಾಗಿ ಬಿಪಿ ವರದರಾಯ್ ಪೈ, ಕಾರ್ಯದರ್ಶಿ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲ್. ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀ ಕೆ ರಾಧಾಕೃಷ್ಣ ಶೆಣೈ, ಕಾರ್ಯದರ್ಶಿ ಶ್ರೀ ವೆಂಕಟರಮಣ ದೇವ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಕುಂದಾಪುರ. ರತ್ನಾಕರ ಶೆಣೈ, ಶ್ರೀ ವೆಂಕಟರಮಣ ದೇವ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ನ ಟ್ರಸ್ಟಿ. ಶ್ರೀಮತಿ ರಾಗಿಣಿ, ಪ್ರಾಂಶುಪಾಲರು ವೆಂಕಟರಮಣ ಕಾಲೇಜು. ಶ್ರೀ ಪ್ರಭಾಕರ್ ಶಾನುಭಾಗ್, ವೆಂಕಟರಮಣ ಸಂಸ್ಥೆಯ ಆಡಳಿತಾಧಿಕಾರಿ. ಶ್ರೀ ಕೃಷ್ಣ ಅಡಿಗ, ವೆಂಕಟರಮಣ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು. ಶ್ರೀಮತಿ ರೇಷ್ಮಾ ಡಿಸೋಜಾ, ಶ್ರೀ ವೆಂಕಟರಮಣ ಕಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ. ಶ್ರೀಮತಿ ಪ್ರಮೀಳಾ ಡಿಸೋಜಾ, ಶ್ರೀ ವೆಂಕಟರಮಣ ಕಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ. ಎಲ್ಲರ ಗಣ್ಯರನ್ನ ಪ್ರಾಂಶುಪಾಲರು ವೇದಿಕೆಯತ್ತ ಆಹ್ವಾನಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಶ್ರೀದೇವ ಪಂಚಾಮೃತಗಳಿಲ್ಲ ಅಭಿಷೇಕ ಎರೆಯಲು ಪ್ರಾಯಶ್ಚಿತ ಮಾಡಿಕೊಳ್ಳುವೆ ತಂದೆ ಸ್ವೀಕರಿಸು. ಸುಗಂಧ ಪ್ರಸಾದನಗಳಿಲ್ಲ ನಿನ್ನ ಶೃಂಗರಿಸಲು ಒಂದೇ ಭಾವದಿಂದ ಬೇಡುವೆ ಕರುಣಿಸು. ಇದೀಗ ಭಗವಂತನ ಆರಾಧನೆಯನ್ನ ಪ್ರಾರ್ಥನೆಯ ರೂಪದಲ್ಲಿ ನೆರವೇರಿಸಿ ಕೊಡಲಿದ್ದಾರೆ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರು. ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಪ್ರಾರ್ಥನೆಯನ್ನ ನೆರವೇರಿಸಿದ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ನಮ್ಮ ಪ್ರೀತಿ ತುಂಬಿದ ದೃಷ್ಟಿಯನ್ನ ಆರತಿಯಾಗಿಸಿ, ಅಂತರಂಗದ ಭಾವವನ್ನ ಸುಮವಾಗಿಸಿ, ಮಾತುಗಳನ್ನು ಸ್ವಾಗತ ಗೀತೆಯಾಗಿಸಿ, ನುಡಿ ತೋರಣದೊಂದಿಗೆ ಸ್ವಾಗತಿಸಲಿದ್ದಾರೆ ನಮ್ಮೆಲ್ಲ ಕಾರ್ಯಗಳಿಗೆ ಪ್ರೇರಕ ಶಕ್ತಿಯಾಗಿರುವ, ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಸದಾ ದುಡಿಯುತ್ತಿರುವ ನಮ್ಮ ಪ್ರಾಂಶುಪಾಲರಾದ ಶ್ರೀಮತಿ ರಾಗಿಣಿಯವರು. Education is the movement from darkness to light. The great aim of the education is not knowledge but the action. ಈ ಮಾತುಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ನವೆಂಬರ್ 12, 2002 ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜು ಆಯೋಜಿಸಿರುವಂಥ ಬಿಸ್ನೆಸ್ ಡೇ ವ್ಯವಹಾರದ ದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರಲು ನಾನು ತುಂಬ ಹೆಮ್ಮೆ ಪಡುತ್ತೇನೆ. ಮೊದಲಿಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಕೆ ರಾಮಕೃಷ್ಣ ಕಾಮತ್ ಇವರು ಪ್ರೆಸಿಡೆಂಟ್ ಶ್ರೀ ವೆಂಕಟರಮಣ ದೇವ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಕುಂದಾಪುರ. ಇವರು ಇವತ್ತು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ. ಪ್ರೀತಿ ತುಂಬಿದ ಗುಲಾಬಿಯನ್ನ ನೀಡುವುದರ ಮೂಲಕ ಸ್ವಾಗತಿಸ್ತಾ ಇದ್ದಾರೆ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಸುಜಯ್ ಕೋಟೆಗಾರ್.
ಭಾಗದಲ್ಲಿರುವ ಪ್ರೀತಿಯ ಮಕ್ಕಳೇ, ಜೊತೆಗೆ ಆಗಮಿಸಿರುವಂಥ ಸಂಸ್ಥೆ ವೆಂಕಟರಮಣ ಸಮೂಹ ಸಂಸ್ಥೆಗಳ ಅಭಿಮಾನಿ ಬಾಂಧವರೇ, ಇವತ್ತು ನಮ್ಮ ವಾಣಿಜ್ಯ ಶಾಸ್ತ್ರದ ಮಕ್ಕಳಿಗೆ ಹಬ್ಬ. ಯಾಕಂದರೆ 4 ಗೋಡೆಗಳ ಮಧ್ಯೆ ಕುಳಿತು ಬರೀ ಪಾಠವನ್ನು ಕೇಳ್ತಾ ಇದ್ದವರು ದಿನದ 6-7 ಗಂಟೆಗಳ ಕಾಲ ಅವಿರತವಾಗಿ ಪಾಠಗಳನ್ನು ಕೇಳ್ತಾ ಬಾಡಿ ಹೋದ ಮುಖಗಳಲ್ಲಿ ಇವತ್ತು ಸಂತೋಷ ಕಾಣ್ತಾ ಇದೆ. ಅದಕ್ಕೆ ಹಬ್ಬ ಹೇಳ್ತೇನೆ. ಸೊ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮ ಪ್ರಾಂಶುಪಾಲರ ಹತ್ರ ಒಂದು ಅವಕಾಶಕ್ಕಾಗಿ ಕೇಳಿಕೊಂಡಾಗ ಮೇಡಮ್ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತೊಗೊಂಡು ನಮ್ಮ ಕೈಯಲ್ಲಿ, ಸೊ ಏನು ಮಾಡ್ತೀರಾ, ವ್ಯವಹಾರ ದಿನ ಅಂದರೆ ಹೇಗೆ ನಡೆಸ್ತೀರಾ, ಮಕ್ಕಳನ್ನು ಹೇಗೆ ಇನ್ವಾಲ್ವ್ ಮಾಡ್ಕೊಳ್ತೀರಾ ಅಂತ. ಸೊ ಮೇಡಮಿಗೆ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮ ವಾಣಿಜ್ಯ ಉಪನ್ಯಾಸಕರು, ಸೊ ನಾವೆಲ್ಲರೂ ಒಟ್ಟಾಗಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರೋ ಎಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸ್ಕೊಟ್ಟಾಗ ಮೇಡಮ್ ಓಕೆ ಮಾಡಿದರು. ಬಟ್ ಆಡಳಿತ ಮಂಡಳಿ ಒಪ್ಪಿಗೆಯನ್ನು ತಗೊಳ್ಬೇಕಂತ ಒಂದು ಮಾತು ಹೇಳಿದರು. ಸೊ ಆಡಳಿತ ಮಂಡಳಿಯವರಲ್ಲಿ ಈ ವಿಚಾರವನ್ನು ಇಟ್ಟಾಗ ಸೆಕ್ರೆಟರಿ ಸರ್ ಹೇಳಿರೋದು, ಆವಾಗಲೇ ಮೇಡಮ್ ಹೇಳಿರೋದು ಒಂದು ಮಾತು ಹೇಳಿದ್ರೆ ಏನಂದರೆ ನನ್ನ ಕಡೆಯಿಂದ ಏನಾಗಬೇಕು, ಸೊ ಮಕ್ಕಳಿಗೇನಾದರೂ ಇದರಿಂದ ಒಳ್ಳೇದಾಗ್ತಾ ಇದ್ದರೆ ಯೂಸ್ ಆಗ್ತಾ ಇದ್ದರೆ ಕಾರ್ಯಕ್ರಮವನ್ನು ಮಾಡಿ, ಸೊ ನನ್ನ ಕಡೆಯಿಂದ ಏನಾಗಬೇಕು ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು. ಸೊ 2 ಕಡೆಯಿಂದ ಗ್ರೀನ್ ಸಿಗ್ನಲ್ ಬಿತ್ತು ಅಂದ್ಕೊಳ್ಳೆ ನಮ್ಮ ವಾಣಿಜ್ಯ ಉಪನ್ಯಾಸಕರೆಲ್ಲ ಒಟ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಏನು ಮಾಡೋದು ಕಾರ್ಯವನ್ನು, ಹೇಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು ಅಂತ. ಸೊ ಆವಾಗ ನಮಗೆ ಬಂದಿರೋ ಐಡಿಯಾ, ಮಕ್ಕಳನ್ನು ಸೇರಿಸ್ಕೊಂಡು 2 ವರ್ಷದ ಹಿಂದೆ ಕೊರೋನಾಕ್ಕೆ ಮೊದಲು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ, ಭಾಳಷ್ಟು ಸಕ್ಸಸ್ ಆಗಿತ್ತು. ಬಟ್ ಈ ಸಲ ಏನಾದರೂ ಒಂದು ಹೊಸದಾಗಿ ಮಾಡಬೇಕನ್ನೋ ಕಾರಣಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಬರೀ ನಮ್ಮ ಸಮೂಹ ಸಂಸ್ಥೆಗಳ ಮಕ್ಕಳಲ್ಲ, ಅದ್ರ ಜೊತೆಗೆ ನಾವು ಯಾಕೆ ಹೊರಗಿನ ಮಕ್ಕಳನ್ನ ಇಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಪ್ರಶ್ನೆ ಬಂತು. ಸೊ ಅದರ ಬಗ್ಗೆನೂ ನಾವು ಪ್ರಾಂಶುಪಾಲರ ಹತ್ರ ಮಾತಾಡಿದ್ವಿ. ಸೊ ಅವರು ಹೇಳಿದ್ರು ಓಕೆ ನೀವು ಸೇರಿಸ್ಕೊಳ್ಳೋದಾದ್ರೆ ಸೇರಿಸ್ಕೊಳ್ಳಿ ಹೊರಗಡೆಯ ಮಕ್ಕಳನ್ನ, ಬೇರೆ ಸಂಸ್ಥೆಗಳ ಮಕ್ಕಳನ್ನ, ಬಟ್ ಅವರನ್ನು ಹೇಗೆ ಕನ್ಸಲ್ಟ್ ಆಗ್ತೀರಾ ಅಂತ. ಅವರಷ್ಟು ಒಂದು ಮಾತು ಹೇಳಿದ ಕೂಡಲೇ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇ ಏನು ಮಾಡ್ಕೊಂಡ್ವಿ ಅಂದರೆ ಎಲ್ಲ ಅಷ್ಟು ಉಪನ್ಯಾಸಕರು, ಬರೀ ವಾಣಿಜ್ಯ ಉಪನ್ಯಾಸಕರಲ್ಲ, ಸೈನ್ಸ್ ಡಿಪಾರ್ಟ್ಮೆಂಟಿಂದ ಎಲ್ಲ ಉಪನ್ಯಾಸಕರು ನಾವೆಲ್ಲ ಒಟ್ಟಾಗಿ ಏನು ಮಾಡಿದ್ವಿ ಅಂದರೆ 6-7 ಗ್ರೂಪ್ಸ್ಗಳಾಗಿ ಬೇರೆ ಬೇರೆ ಸಂಸ್ಥೆಗಳನ್ನು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳನ್ನು ಕನ್ಸಲ್ಟ್ ಆದ್ವಿ. ಒಂದೊಂದು ಸ್ಕೂಲಲ್ಲೂ ಒಂದೊಂದು ಥರ ರೆಸ್ಪಾನ್ಸ್ ಸಿಕ್ತು ನಮಗೆ. ಫಸ್ಟ್ ಹೋಗಿರೋದು ಅಲ್ಲಿ ನಿಮಗೆ ಕಾಣ್ತಾ ಇದೆ, ಫಸ್ಟ್ ಶಾಪ್ ಇದೆ, ಬ್ಯಾರಿಸ್ ಇದು ಹೈಸ್ಕೂಲು. ಹೇಗಿತ್ತು ಆ ರೆಸ್ಪಾನ್ಸ್ ಅಂದರೆ ನಮ್ಮ ಟೀಮೇ ಹೋಗಿರೋದು, ಅಲ್ಲಿ ನಾವು 3-4 ಜನ ಇದ್ವಿ. ಫಸ್ಟ್ ಹೋಗ್ಬೇಕಿದ್ರೆ ಅಲ್ಲಿ HM ಇದ್ರು, ಏನೋ ದೊಡ್ಡ ರೆಸ್ಪಾನ್ಸ್ ಕೊಡಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ವರ್ಷದ ಕೊನೆ ಬಂತು ಅಂದರೆ ಎಲ್ಲ ಕಾಲೇಜಿಂದ ಬರ್ತಾರೆ, PUC ಉಪನ್ಯಾಸಕರು ಬರ್ತಾರೆ, 10ನೇ ಕ್ಲಾಸಲ್ಲಿ ಕಲಿತಾ ಇರೋ ಮಕ್ಕಳನ್ನು ಕಾಲೇಜ್ ಬಗ್ಗೆ ಮಾಹಿತಿ ಕೊಟ್ಟು ಹೋಗ್ತಾರೆ, ಇದೆಲ್ಲ ವಿಚಾರ ಗೊತ್ತಿದೆ ಅವರಿಗೆ. ಸೊ ಆದ ಕಾರಣ ನಮ್ಮನ್ನು ಸುಮ್ಮನೆ ಕರ್ಕೊಂಡೋದ್ರು, ನೋಡಿ ಇಲ್ಲಿ 10th ಮಕ್ಕಳಿದ್ದಾರೆ ಮಾತಾಡಿ ಅಂತ. ಸರಿಯಾಗಿ ಮಾತಾಡಿಸಿದ್ವಿ, ಅವರೇನು ಅದ್ರ ಬಗ್ಗೆ ತಲೆ ಹಾಕ್ಲಿಕ್ಕೆ ಬರಲಿಲ್ಲ. ಬಟ್ ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಸರನ್ನು ಕೂತ್ಕೊಳ್ಳಿಸಿ ಎಲ್ಲ ವಿಚಾರ ಹೇಳಿದ್ರಿ. ಸರ್ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನಿಮ್ಮ ಮಕ್ಕಳನ್ನು ನಮ್ಮ ಜೊತೆ ಏನು ಶಾಪ್ಸ್ ಹಾಕ್ತಾ ಇದ್ದೀವಿ, ನಮ್ಮ ಜೊತೆ ಕಳಿಸ್ತೀರಾ, ನಿಮ್ಮ ಕಡೆಯಿಂದ ನಿಮ್ಮ ಮಕ್ಕಳ ಕೈಯಲ್ಲಿ ಏನಾದ್ರು ಶಾಪ್ಸನ್ನು ಹಾಕಿಸೋ ಚಾನ್ಸಸ್ ಇದೆಯಾ ಅಂತ ಕೇಳುವಾಗ ಸೊ ಒಳ್ಳೆ ಒಪಿನಿಯನ್, ಖುಷಿ ಆಯ್ತು ಅವರಿಗೆ. ಈ ಥರವೂ ಒಂದು ಮಾಡ್ತಾ ಇದ್ದೀರಾ, ಸೊ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ, ನಾನು ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಅನ್ನೋ ಪಾಸಿಟಿವ್ ಒಪಿನಿಯನ್ ಕೊಟ್ಟರು. ಖುಷಿ ಆಯ್ತು ನಮಗೆ. ನಾವೇನು ಅಂದ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ತುಂಬ ಭಯ ಇತ್ತು. ಈ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರಥಮ ಚುಂಬನಂ ದಂತ ಭಗ್ನ ಅಂತ, ಹಾಗೇನಾದರೂ ಆಗಿರ್ತದ ಅಂತ. ಬಟ್ ಆ ಥರ ಏನಾಗಲಿಲ್ಲ, ಪಾಸಿಟಿವ್ ಸಿಗ್ತಲ್ಲ, ತುಂಬ ಖುಷಿಯಲ್ಲಿ ಹೊರಗೆ ಬಂದ್ವಿ. ಆನಂತರ ಬೇರೆ ಬೇರೆ ಸಂಸ್ಥೆಗಳನ್ನು ಕನ್ಸಲ್ಟ್ ಆದ್ವಿ. ಬಟ್ ಎಲ್ಲ ಕಡೆ ಆ ಪಾಸಿಟಿವ್ ಒಪಿನಿಯನ್ ಸಿಗಲಿಲ್ಲ ನಮಗೆ. ಸೊ ಕೆಲವು ಕಡೆ ಏನು ಹೇಳಿದ್ರು ಅಂದರೆ ಆ ಸ್ಮೈಲ್ ಕೊಡ್ತಾ ಇದ್ರು. ಯಾವ ರೀತಿ ಇತ್ತಂದರೆ ಒಂದು ಥರ ಇನ್ಸಲ್ಟ್ ಆಗ್ತಾ ಇತ್ತು. ಹೇಗಂದರೆ ಯಾಕೆ ಮಾಡ್ತಾ ಇದ್ರ ನೀವು, ಇನ್ನು ಕೆಲವರು ಡೈರೆಕ್ಟ್ ಆಗಿ ಕೇಳಿಬಿಟ್ರು. ಒಂದು ಕಡೆಯಿಂದ ಡೈರೆಕ್ಟ್ ಆಗಿ ಕೇಳಿದ್ರು, ನಿಮ್ಮ PUC ಅಡ್ಮಿಷನಿಗೆ ಬೇಕಾಗಿ ನೀವು ಇದನ್ನು ಮಾಡ್ತಾ ಇದ್ದೀರಲ್ವಾ ಅಂತ. ಆವಾಗ ನಾವೊಂದು ಇಮ್ಮಿಡಿಯೇಟಲ್ಲಿ ಏನು ಹೇಳುವಂತ ಗೊತ್ತಾಗಿಲ್ಲ. ಬಟ್ ಇಮ್ಮಿಡಿಯೇಟ್ ಆಗಿ ಹೇಳಿದೆವು, ಏನಂದರೆ ಸರ್ 10th ನಮಗೆ PUCಗೆ ಅಡ್ಮಿಷನ್ ಆಗಬೇಕಾಗಿರೋದು ಅಗತ್ಯ ಇದೆ. ಯಾಕಂದರೆ ವಿ ಆರ್ ಇನ್ ದ ಕಾಂಪಿಟೇಟಿವ್ ವರ್ಲ್ಡ್, ಸೊ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ದ ವರ್ಲ್ಡ್. ಸೊ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಇದೆ. ನಾವು ಸರ್ವೈವ್ ಆಗಬೇಕಂದ್ರೆ ಸೊ ನಾವು ಕಾಂಪಿಟೇಷನ್ ಫೇಸ್ ಮಾಡಲೇಬೇಕಾಗಿದೆ. ಯಾಕಂದರೆ ನಮ್ಗೆಲ್ರಿಗೂ ಗೊತ್ತು, ಬರೀ ವಸ್ತುಗಳನ್ನು ಕಾಪಿ ಮಾಡೋದಲ್ಲ. ಇವಾಗ ಒಂದು 15-20 ವರ್ಷಗಳ ಹಿಂದೆ ಹೇಗಿತ್ತಂದರೆ ವಸ್ತುಗಳನ್ನು ಕಾಪಿ ಮಾಡ್ತಾ ಇದ್ರು. ಇವಾಗ ಹಾಗಲ್ಲ. ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ಹೇಗೆಂದರೆ ವ್ಯಕ್ತಿಗಳನ್ನು ಕಾಪಿ ಮಾಡ್ತಾ ಇದ್ರೆ, ಸಂಸ್ಥೆಗಳನ್ನು ಕಾಪಿ ಮಾಡ್ತಾ ಇದ್ದಾರೆ. ಯಾಕಂದರೆ ಸರ್ವೈವ್ ಆಗಬೇಕು ಅನ್ನೋ ಕಾರಣಕ್ಕೆ. ಎಷ್ಟೋ ಕಡೆ ನಾವು ನೋಡಿದ್ರೆ ಸಂಸ್ಥೆಯಲ್ಲಿರುವ ಒಳ್ಳೆ ಒಳ್ಳೆಯ ಎಂಪ್ಲಾಯೀಸನ್ನು ತೊಗೊಂಡೋಗ್ತಾರೆ.
ನಮ್ಮಲ್ಲಿ ಯಾರು ಎಂಪ್ಲಾಯೀಸನ್ನು ಕರೆದ್ರೂ ಹೋಗೋದಿಲ್ಲ, ಯಾಕಂದರೆ ನಮ್ಮ ಆಡಳಿತ ಮಂಡಳಿಯವರು ಅಷ್ಟು ಒಳ್ಳೆ ವೇತನವನ್ನು ಕೊಡ್ತಾ ಇದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇರುವ ಎಲ್ಲ ಕಾಲೇಜನ್ನು ಕಂಪೇರ್ ಮಾಡಿದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ನೋಡಿರೋ ಪ್ರಕಾರ 20 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೇನೆ, ಇಲ್ಲಿ ನಮ್ಮ ಉಪನ್ಯಾಸಕರಿಗಿರಲಿ ಶಾಲಾ ಅಧ್ಯಾಪಕರಿಗಲಿ ಸಿಗುವಂಥ ವೇತನ ಖಂಡಿತ ಎಲ್ಲೂ ಸಿಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ನಮ್ಮ ಉಪನ್ಯಾಸಕರಂತೂ ಎಲ್ಲೂ ಹೋಗುವಂಥ ಚಾನ್ಸಸ್ಸೇ ಇಲ್ಲ. ಸೊ ಈ ಥರ ಎಂಪ್ಲಾಯೀಸನ್ನು ತಗೊಂಡೋಗ್ತಾರೆ. ಇನ್ನೂ ಸಾಲದಂದರೆ ಸ್ಟೂಡೆಂಟ್ಸನ್ನು ಹೈಜಾಕ್ ಮಾಡ್ತಾರೆ ಬೇರೆ ಬೇರೆ ಸಂಸ್ಥೆಯವರು. ಸೊ ಇದೆಲ್ಲ ಚಾನ್ಸಸ್ ಇರುವಾಗ ಸೊ ನಾವು ಹೇಗೆ ಸರ್ವೈವ್ ಆಗೋದು ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕಾಗಿ ನಮ್ಮ ಸೇಫ್ಟಿಗೋಸ್ಕರ ನಾವು ಇದೇ ಕಾಂಪಿಟಿಷನ್ಸನ್ನು ಎದುರಿಸಲೇಬೇಕನ್ನೋ ಮಾತನ್ನು ಅವರಿಗೆ ಹೇಳಿದ್ರಿ. ಇನ್ನೊಂದು ಸಂಸ್ಥೆಗೆ ಹೋಗ್ಬೇಕ್ರೆ ಇನ್ನೊಂದು ಕ್ವಶನ್ ಕೇಳಿದರು, ಸೊ ಯಾಕೆ ನೀವು ಮಾಡ್ತಾ ಇದ್ದೀರಾ ಈ ಥರದ ಕಾರ್ಯಕ್ರಮ, ಏನು ಯೂಸ್ ಆಗ್ತದೆ ಮಕ್ಕಳಿಗೆ? ಆವಾಗ ಮಕ್ಕಳಿಗೆ ನಾವು ಅಧ್ಯಾಪಕರಿಗೆ ಏನು ಹೇಳಿದ್ದೀವಿ ಅಂದರೆ, ಸರ್ ಇವಾಗ ಸರ್ಕಾರಿ ಉದ್ಯೋಗ ಎಲ್ರಿಗೂ ಆಸೆ ಇದೆ, ಸರ್ಕಾರಿ ಉದ್ಯೋಗ ಬೇಕನ್ನೋದು. ಬಟ್ ಆ ಸರ್ಕಾರಿ ಉದ್ಯೋಗ ಎಲ್ರಿಗೂ ಸಿಗೋದಲ್ಲ. ಯಾಕಂದರೆ ನಮ್ಗೆಲ್ರಿಗೂ ಗೊತ್ತು, ಇವತ್ತು ಮೀಸಲಾತಿ ಇರ್ಬೋದು, ಇನ್ಫ್ಲೂಯೆನ್ಸ್ ಇರ್ಬೋದು, ವಿಟಮಿನ್ ಎಮ್ ಇರ್ಬೋದು, ಇದೆಲ್ಲ ಇದ್ದರೆ ಕೆಲವೆಲ್ಲ ಜಾಬ್ಗಳು ಸಿಗ್ತವೆ. ಇದಿಲ್ಲ, ಇದರಲ್ಲಿ ಯಾವುದು ನಮಗೆ ಲಗಾವು ಆಗ್ತಾ ಇಲ್ಲ ಅಂದರೆ ನಮಗೆ ಸರ್ಕಾರಿ ಉದ್ಯೋಗ ಸಿಗೋದು ಭಾಳ ಕಷ್ಟ ಇದೆ. ಯಾಕಂದರೆ ಕ್ವಾಲಿಫಿಕೇಷನಿಂದ ಎಲ್ಲೂ ಸ್ವಲ್ಪ ಮಂದಿಗೆ ಸರ್ಕಾರಿ ಉದ್ಯೋಗ ಸಿಗ್ತದೆ, ಎಲ್ರಿಗೂ ಸಿಗೋದಿಲ್ಲ. ಸೊ ಆವಾಗಿಂದ ಸ್ವಉದ್ಯೋಗದ ಬಗ್ಗೆ ಆಲೋಚನೆ ಮಾಡಬೇಕಾದ ಅಗತ್ಯತೆ ಇದೆ ಇವತ್ತು ನಮಗೆ. ಸೊ ಮಕ್ಕಳಲ್ಲಿ ಸ್ವಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡೋದು, ಸ್ವಉದ್ಯೋಗದಲ್ಲಿ ಬರುವಂಥ ತೊಂದರೆಗಳೇನಿದೆ ಅದನ್ನು ಎದುರಿಸೋದು ಹೇಗೆ, ಅದಕ್ಕೇನು ಸೊಲ್ಯೂಷನ್ ಕೊಡೋದಕ್ಕೆ ಸಾಧ್ಯ ಇದೆ, ಕಚ್ಚಾ ವಸ್ತುಗಳನ್ನು ಎಲ್ಲಿಂದ ತೊಗೊಂಡು ಬರ್ಬೋದು, ಅದರಿಂದ ಹೇಗೆ ತಯಾರು ಮಾಡೋದು, ಪ್ರೊಸೆಸಿಂಗ್ ಹೇಗೆ ಮಾಡ್ಬೋದು, ಸ್ವಚ್ಛತೆಯನ್ನು ಹೇಗೆ ಕಾಪಾಡೋದು ಹೇಗೆ, ಕಸ್ಟಮರ್ಸನ್ನು ಗ್ರಾಹಕರನ್ನು ಹೇಗೆ ಎಳ್ಕೊಳ್ತೀರಾ ನಿಮ್ಮ ಶಾಪ್ ಕಡೆಗೆ. ಸೊ ಇದೆಲ್ಲ ಮಕ್ಕಳಿಗೆ ನಾವು ಕ್ಲಾಸಲ್ಲಿ ನಮ್ಮ ಬಿಸ್ನೆಸ್ ಸ್ಟಡಿಯಲ್ಲೆಲ್ಲ ಹೇಳ್ಕೊಡ್ತೇವೆ, ಅಥವಾ ನಮ್ಮ ವಾಣಿಜ್ಯ ಶಾಸ್ತ್ರದ ಬೇರೆ ಸಬ್ಜೆಕ್ಟ್ಗಳಲ್ಲೂ ಹೇಳಿಕೊಡ್ತೇವೆ. ಬಟ್ ಅಷ್ಟೇ ಸಾಕಾಗೋದಿಲ್ಲ. ಸೊ ಪ್ರಾಕ್ಟಿಕಲ್ ನಾಲೆಜ್ ಕೊಡಲೇಬೇಕಾದ ಅಗತ್ಯ ಇದೆ. ಆದ ಕಾರಣಕ್ಕೆ ನಾವು ಮಕ್ಕಳಿಗೆ ಇಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅನ್ನೋ ಸಾಕಷ್ಟು ಅವರಿಗೆ ವಿಚಾರಗಳನ್ನು ಹೇಳಬೇಕಾದ ಅಗತ್ಯ ಬಂತು. ಇನ್ನೂ ಒಂದು ಕಡೆ ಕೇಳುವಾಗ ಏನು ಉತ್ತರ ಕೊಟ್ವಿ ಅಂದರೆ, ಸೊ ನಮ್ಮ ಸಂಸ್ಕೃತಿ ಇದು ಭಾಳ ಇಂಪಾರ್ಟೆಂಟ್ ಆಗಿರೋದು. ನಮ್ಮ ಕಲ್ಚರನ್ನು ಉಳಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ. ಯಾಕಂದರೆ ಇವತ್ತು ಹೆಚ್ಚಿನ ನಾವು ಕಂಡಾಗೆ ಇವತ್ತು ಹೇಗಿದೆ ಜಗತ್ತಲ್ಲಿ, ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನೋಡಿದರೆ ಗೊತ್ತಾಗ್ತದೆ ಏನಂದರೆ, ಎಲ್ಲ ಮನೆಯಲ್ಲೂ ಇರುವಂಥದ್ದು ಹಿರಿಯ ಜೀವಗಳು. ಹಾಗಾದರೆ ಮಕ್ಕಳೆಲ್ಲಿದ್ದಾರೆ? ಸೊ ಮಕ್ಕಳೆಲ್ಲ ಸ್ಕೂಲಲ್ಲಿ ಇರಬೇಕಿದ್ರೆ ಹೇಗಿರ್ತಾರೆ ಅಂದರೆ ಅಕ್ಕಪಕ್ಕದ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡ್ತಾರೆ. ಕಾಲೇಜಿಂದ ಕೂಡಲೇ ಸ್ವಲ್ಪ ದೂರ ಹೋಗ್ಬೇಕು ಅವ್ರಿಗೆ. ಇಲ್ಲೇ ನಾನು ನೋಡ್ತಾ ಇರೋದು ಕುಂದಾಪುರದಲ್ಲಿ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಎಲ್ಲ ಓದ್ತಾರೆ. ಕಾಲೇಜಿಂದ ಕೂಡಲೇ ಉಡುಪಿ ಮಣಿಪಾಲ್ ಕಡೆ ಹೋಗ್ತಾರೆ, PUC ಅಂದ ಕೂಡಲೇ. ಡಿಗ್ರಿ ಅಂದ ಕೂಡಲೇ ಮ್ಯಾಂಗ್ಳೂರು ಕಡೆ ಹೋಗ್ತಾರೆ. ಆಮೇಲೆ ಹೈಯರ್ ಸ್ಟಡಿಗೆ ಬ್ಯಾಂಗ್ಳೂರು ಅಥವಾ ಬೇರೆಲ್ಲ ಹೋಗ್ತಾರೆ. ಕಡೆಗೆ ಜಾಬ್ ಅಂದ ಕೂಡಲೇ ವಿದೇಶದ ಕಡೆಗೆ ತಿರುಗ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂದರೆ, ಎಲ್ಲಿ ಈ ಏಜಲ್ಲಿ ಮಕ್ಕಳು ದೂರ ಆಗ್ತಾ ಇದ್ದಾರೆ ಫ್ಯಾಮಿಲಿಯಿಂದ. ನಮ್ಮ ಜಾಯಿಂಟ್ ಫ್ಯಾಮಿಲಿ ಅನ್ನೋದೇನಿದೆ, ಮಕ್ಕಳು ಈ ಥರ ದೂರ ಹೋದಾಗೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಪೇರೆಂಟ್ಸ್ ಮತ್ತು ಮಕ್ಕಳ ಮಧ್ಯೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗ್ತದೆ. ಮಕ್ಕಳು ದೂರ ಹೋಗ್ತಾರೆ. ನಮ್ಮ ಸಂಸ್ಕೃತಿ ಇರ್ಬೋದು, ಅಥವಾ ನಮ್ಮ ಬೇರೇನೋ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಯಾವುದು ಇವತ್ತು ನಮ್ಮ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮಕ್ಕಳು ನಮ್ಮ ಜೊತೆ ಉಳಿಬೇಕಂದ್ರೆ, ನಮ್ಮೂರಲ್ಲೇ ನಮ್ಮ ಜೊತೆಗೆ ಇರಬೇಕಂದ್ರೆ ಸ್ವಉದ್ಯೋಗದ ಅನಿವಾರ್ಯತೆ ನಮಗಿದೆ. ಸೊ ಅದಕ್ಕೆ ಬೇಕಾಗಿ ನಾವು ಇವಾಗಲೇ ಅವರನ್ನು ತರಬೇತಿಗೊಳಿಸಬೇಕಾದ ಅಗತ್ಯ ಇದೆ. ಸೊ ಇದರ ಜೊತೆಗೆ ಇನ್ನೂ ಅನೇಕ ಉದ್ದೇಶಗಳನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ವಾಣಿಜ್ಯ ವಿಭಾಗದಿಂದ ತಂದುಕೊಟ್ಟಿದ್ವಿ. ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ಬರೀ ವಾಣಿಜ್ಯ ವಿಭಾಗ ಅಲ್ಲ, ನಮ್ಮ ಸೈನ್ಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಆದ ಕಾರಣ ಈ ಕಾರ್ಯಕ್ರಮವನ್ನು ತುಂಬ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡೋದಕ್ಕೆ ಮೇಡಮ್ ಅವರು ಪ್ರಾಂಶುಪಾಲು ನನ್ನನ್ನು ಸಂಯೋಜಕಿ ಅಂತ ಒಂದು ಡೆಸಿಗ್ನೇಷನ್ ಕೊಟ್ಟಿದ್ದಾರೆ. ಬಟ್ ಆಸ್ ಅ ಡೆಸಿಗ್ನೇಷನ್ ನಾನೇನು ವರ್ಕ್ ಮಾಡಲಿಲ್ಲ. ನನ್ನ ಜೊತೆಗಿದ್ದವರು ಲತಾಪಯ್ಯವರು ಇಲ್ಲೇ ಇದ್ದಾರೆ. ಹೇಗೆ ನಮ್ಮ ಪ್ರೊಸೀಜರ್ ನಡೀತಾ ಇತ್ತು ಅಂದರೆ, ಸೊ ಲತಾಪಯ್ಯವರು ಏನಾಗಬೇಕ್ರಿ ಇನ್ಸ್ಟ್ರಕ್ಷನ್ ಕೊಡೋರು, ಅವರ ಪಕ್ಕ ಮಂಜುನಾಥ್ ಸರ್ ಇರೋದು. ಸೊ ರಿಟರ್ನ್ ಫಾರ್ಮಿಗೆ ಇಳಿಸೋರು, ಅವರ ಪಕ್ಕ ವಿಶ್ವೇಶ್ ಸರ್ ಇದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡೋರು, ಅದನ್ನು ಮೀಡಿಯಾಕ್ಕೆ ಇನ್ಫಾರ್ಮೇಷನ್ ಕೊಡೋರು ಸುಶಾಂತ್ ಸರ್. ಸೊ ಈ ಥರ ಎಲ್ಲ ಪ್ರೊಸೀಜರ್ಗಳು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿರೋದಕ್ಕೆ ನನ್ನ ಡಿಪಾರ್ಟ್ಮೆಂಟಿಗೆ, ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಕಾಗ್ತಾ ಇಲ್ಲ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡೋದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ, ಇಲ್ಲಿ ಸೇರಿರುವಂಥ ನೆರೆದಿರುವಂಥ ಎಲ್ಲ ಆತ್ಮೀಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ರೂಪರೇಷೆಗಳ ಕುರಿತು ಮಾಹಿತಿ ನೀಡಿದ ಸವಿತಾ ರಮೇಶ್ ಇವರಿಗೆ ವಂದನೆಗಳು. ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ.
ಇವರ ಕಿರು ಪರಿಚಯ ನಡೆಸಿಕೊಡಬೇಕಾಗಿ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಮಂಜುನಾಥ್ ಇವರಲ್ಲಿ ವಿನಂತಿ. ಸರ್ವರಿಗೂ ಶುಭ ಮುಂಜಾನೆ. ಅಪರಿಚಿತರನ್ನು ಪರಿಚಯಿಸುವ ಅಗತ್ಯ ಇದೆ, ಆದರೆ ಶ್ರೀಯುತ ಕೆ ಜಯಪ್ರಕಾಶ್ ಹೆಗ್ಡೆಯವರ ಪರಿಚಯ ಅಗತ್ಯ ಇಲ್ಲ ಅಂತ ಕಾಣಿಸುತ್ತೆ. ಆದರೂ ಕೂಡ ಅವರ ಕುರಿತು ಒಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಸರಳ ಸಜ್ಜನಿಕೆ ಮತ್ತು ಸದ್ಭಾವಗಳ ಸಂಗಮವಾಗಿರುವ ಅಂದಿನ ಕರ್ನಾಟಕ ಘನ ಸರ್ಕಾರದ ಮೀನುಗಾರಿಕೆ ಮತ್ತು ಬಂದರು ಸಚಿವರಾಗಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ಉಡುಪಿ ಜಿಲ್ಲೆಯನ್ನು ಸಂಘಟಿಸುವಲ್ಲಿ ನೇಪಥ್ಯದಲ್ಲಿ ನಿಂತು ಯಶಸ್ಸನ್ನು ಕಂಡು ಆ ಮೂಲಕ ಉಡುಪಿ ಜಿಲ್ಲೆಯ ಪ್ರಪ್ರಥಮ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿ, ತದನಂತರ ಪ್ರಸ್ತುತ ಕರ್ನಾಟಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆಯವರು ನಮ್ಮೊಂದಿಗಿದ್ದಾರೆ. ಶ್ರೀಯುತರ ಕುರಿತು ಒಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಕಡಲ ತಡಿಯಲ್ಲಿ ಕಡಲೊಡಲ ಸಿರಿಯಲಿ ಬದುಕಿನ ಭಾಗ್ಯವನ್ನರಸಿದ ಸ್ಥಿತಪ್ರಜ್ಞ ಬಾಳಿನಲ್ಲಿ ಅನುಕರಣೀಯ ಆದರ್ಶಗಳ ಪ್ರತಿಮಾರೂಪರಾದ ಶ್ರೀ ಕೆ ಚಂದ್ರಶೇಖರ್ ಹೆಗ್ಡೆ ಮತ್ತು ಶ್ರೀಮತಿ ಗಿರಿಜಾ ಸಿ ಹೆಗ್ಡೆಯವರ ಭಾವನಂದನದಲ್ಲಿ ಬೆರೆದ ತುಂಬು ಸಂಸಾರದ ಕುಡಿಯಾಗಿ ಅಕ್ಟೋಬರ್ 16, 1952ರಲ್ಲಿ ಆನುಭೌತಿಕ ಜಗದಿ ಜನ್ಮ ತಾಳಿದ ಆಧರಣೀಯರಾಗಿ ಜನ್ಮದಾತ ಪ್ರತಿಭೆಯಿಂದ BA LLB ಪದವಿಯನ್ನು ಪಡೆದು 1983ರಲ್ಲಿ ಅಖಿಲ ಭಾರತ ಯುವ ಜನತಾದಳದ ಸಾಮಾನ್ಯ ಕಾರ್ಯದರ್ಶಿಯಾಗಿ ರಾಜಕೀಯ ಪ್ರವೇಶ ಪಡೆದ ಶ್ರೀಯುತರು 1987ರಲ್ಲಿ ಸ್ಪೇನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಯುವ ಉತ್ಸವದಲ್ಲಿ ಭಾರತದ ಪ್ರತಿನಿಧಿಗಳನ್ನು ಮುನ್ನಡೆಸಿದ ಕೀರ್ತಿಯನ್ನು ಹೊಂದಿದ್ದು, ತದನಂತರ 1989 ಅದಕ್ಕಿಂತ ಮುಂಚೆ 86ರಲ್ಲಿ ಅಮೆರಿಕನ್ ಕೌನ್ಸಿಲ್ ಆಫ್ ಯಂಗ್ ಪೊಲಿಟಿಕಲ್ ಲೀಡರ್ಸ್ ಸಂಘಟಿಸಿದ ಡೆಮೋಕ್ರಸಿ ಕಾನ್ಫರೆನ್ಸ್ನ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಮತ್ತು ಸೆನೆಟ್ ಎಲೆಕ್ಷನ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿರುತ್ತಾರೆ. 1991ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಕಾನ್ಫರೆನ್ಸ್ ಆಫ್ ಕಾಮನ್ವೆಲ್ತ್ ಯಂಗ್ ಪ್ರೋಗ್ರಾಂನಲ್ಲಿ ಭಾರತವನ್ನು ಪ್ರತಿನಿಧಿಸಿ ದೇಶ ವಿದೇಶಗಳ ರಾಜಕೀಯ ಜ್ಞಾನದ ಸಮನ್ವಯತೆಯಿಂದ ಉದಯಿಸಿದ ಸುಜ್ಞಾನದಿಂದ 1994ರಲ್ಲಿ ಜನತಾದಳದ ಅಭ್ಯರ್ಥಿಯಾಗಿ, 1999 ಮತ್ತು 2004ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸತತ 3 ಬಾರಿ ಬ್ರಹ್ಮಾವರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ, ತದನಂತರ 2012ರಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಸಮಾಜ ಸೇವೆಯಲ್ಲಿ ಅನವರತವಾಗಿ ತೊಡಗಿಸಿಕೊಂಡಿರುತ್ತಾರೆ. ಇದರೊಂದಿಗೆ ವಿಜ್ಞಾನ ತಂತ್ರಜ್ಞಾನ ಸಂಸದೀಯ ಸ್ಥಾಯಿ ಸಮಿತಿ, ಹಣಕಾಸು ಸಂಸದೀಯ ಸ್ಥಾಯಿ ಸಮಿತಿ, ಅಧೀನ ಶಾಸನಗಳ ಸಂಸದೀಯ ಸಮಿತಿ, ಸರ್ಕಾರಿ ಅಧಿಕಾರಿಗಳ ಪ್ರೋಟೋಕಾಲ್ ನಿಯಮಗಳ ಉಲ್ಲಂಘನೆಯ ಸಂಸದೀಯ ಸಮಿತಿ ಮತ್ತು ರೈಲ್ವೆ ಸಲಹಾ ಸಮಿತಿಗಳಲ್ಲಿ ಸೇವೆ ಸಲ್ಲಿಸುವುದರೊಂದಿಗೆ ಸಾರ್ವಜನಿಕ ಉದ್ಯಮಗಳ ಶಾಸಕಾಂಗ ಸಮಿತಿ, ಅಂದಾಜು ಶಾಸಕಾಂಗ ಸಮಿತಿ, ಕರ್ನಾಟಕ ಸಹಕಾರಿ ಮೀನುಗಾರಿಕಾ ಒಕ್ಕೂಟ, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ಸಹಕಾರ ಮತ್ತು ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಬ್ರಹ್ಮಾವರ ಇವುಗಳ ಅಧ್ಯಕ್ಷರಾಗಿ ಚತುರ ಆಡಳಿತಗಾರನೆಂದು ಗುರುತಿಸಿಕೊಂಡು ಕಾಡಿಸುವ ಪೀಡಿಸುವ ವ್ಯಾಧಿಗಳಿಂದ ಬಂದೆರಗುವ ಸಮಸ್ಯೆಗಳ ಸರಮಾಲೆಯಿಂದ ನೊಂದವರ ಬೆಂದವರ ಬಾಳಿನಲ್ಲಿ ಆಶಾಜ್ಯೋತಿಯನ್ನು ಬೆಳಗಿಸುತ್ತಿರುವ ಮಾನುಷಸಕರಾಗಿ 10 ಸಮಾಜಮುಖಿ ಸೇವೆಗಳಲ್ಲಿ ಕುಂದದ ನಂದದ ಆನಂದದಿಂದ ಅಂದ ಚಂದ ನೀಡುವಲ್ಲಿ ಸಹಕರಿಸುತ್ತಿರುವ ಪ್ರಾತಿನಿಧಿಕ ವ್ಯಕ್ತಿಯಾಗಿ ಮತ್ತು ಓರ್ವ ಶಕ್ತಿಯಾಗಿ, ಹಿಗ್ಗದಿರು ಗೆಲುವಿಗೆ ಕುಗ್ಗದಿರು ಸೋಲಿಗೆ ಜೀವನವೇ ಯೋಗಮಯ ನಿನಗೆ ಎಂಬ ಗೀತೆಯ ಸಂದೇಶದಂತೆ ಸಿದ್ಧತೆ, ಬದ್ಧತೆ, ಪರಿಶುದ್ಧತೆಗಳಿಂದ ಸಮಾಜಮುಖಿ ಚಿಂತನೆಗಳಿಂದ ಇವರು ನಮ್ಮೂರಿನವರು ಎಂದು ಹೆಮ್ಮೆಯಿಂದ ಅಭಿವ್ಯಕ್ತಿಸಬಲ್ಲ ಆನಂದದ ಹೊನಲಾಗಿ ಭಾವ ಶರದಿಯ ಪ್ರೀತಿ ನಾವೆಯಲ್ಲಿ ಒಂದಾದ ಶ್ರೀಮತಿ ವೀಣಾ ಹೆಗ್ಡೆಯವರೊಂದಿಗೆ ಸವಿದ ಬಾಳಿನಲ್ಲಿ ಪಲ್ಲವಿಸಿದ ಪ್ರೀತಿ ಪುಷ್ಪಗಳಾಗಿ ಬಾಳಿನಲ್ಲಿ ನೆಲೆ ನಿಂತಿರುವ ನಿಶಾಂತ್ ಮತ್ತು ದಿವ್ಯಾರವರ ಹೆಮ್ಮೆಯ ಪಿತರಾಗಿ ಸಾಂಸಾರಿಕ ಬದುಕಿನಲ್ಲಿ ಸಂತೃಪ್ತರಾಗಿರುವ ತಮ್ಮನ್ನ ಚಿತ್ತ ಭಿತ್ತಿಯಲ್ಲಿ ಅನುರಣಿಸುವ ತಮ್ಮ ಅಂತಃಕರಣದ ಪ್ರೀತಿ ತರಂಗಗಳ ಉಪಕೃತರಾದ ಸಹಸ್ರಾರು ಜನರ ಭಾವಬಿಂಬಗಳ ಧ್ವನಿಯಾಗುತ್ತಿರುವ ತಾವುಗಳು ನಮ್ಮೊಂದಿಗಿರುವುದು ನಮ್ಮ ಹೆಮ್ಮೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ನಮ್ಮೊಂದಿಗೆ ಆಗಮಿಸಿರುವ ತಮ್ಮನ್ನ ಮತ್ತೊಮ್ಮೆ ಮಗದೊಮ್ಮೆ ಸಂಸ್ಥೆಯ ಪರವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇಂತಹ ಮೇರು ವ್ಯಕ್ತಿತ್ವವನ್ನು ಪರಿಚಯಿಸಲು ಅವಕಾಶವೆನ್ನುತ್ತಾ ತಮಗೆಲ್ಲರಿಗೂ ವಂದಿಸುತ್ತೇನೆ. ವಂದನೆಗಳು ಸರ್. ವಿದ್ಯಾರ್ಥಿಗಳ ಪ್ರತಿಭೆಯ ಅನಾವರಣಕ್ಕೆ ಜ್ಞಾನವೆಂಬ ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ಇವರಲ್ಲಿ
ಬೆಳಕೆ ಇಳಿ ಕೆಳಕೆ ನೀಳಿಯ ಕರೆಯ ನಿಶೆಯ ಕಳೆಯ ಬಾರ ಅಸತ್ಯದಿಂದ ಸತ್ಯದೆಡೆಗೆ ತಾಮಸದಿಂದ ಸತ್ವದೆಡೆಗೆ ಮೃತ್ಯುವಿನಿಂದ ಮರತೆಯೆಡೆಗೆ ಬಾಬಾ ಓ ಬೆಳಕೆ ಬಾಬಾ ಓ ಬೆಳಕೆ ಬಾಬಾ ಓ ಬೆಳಕೆ. ಕಾರ್ಯಕ್ರಮದ ದೀಪ ಪ್ರಜ್ವಲನೆಯ ಮೂಲಕ ಚಾಲನೆ ನೀಡಿದ ಉದ್ಘಾಟಕರಿಗೂ ಹಾಗೂ ಸರ್ವ ಗಣ್ಯರಿಗೂ ವಂದನೆಗಳು. ನಮ್ಮೆಲ್ಲರ ಮಾದರಿ ರಾಜಕಾರಣಿ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ಇವರನ್ನ ಉದ್ಘಾಟಕರ ನುಡಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಶ್ರೀ ವೆಂಕಟರಮಣ P.U ಕಾಲೇಜಿನ ಬಿಸ್ನೆಸ್ ಡೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಸಂಸ್ಥೆಯ ಅಧ್ಯಕ್ಷರಾದ ಕೆ ರಾಮಕೃಷ್ಣ ಕಾಮತ್ರವರೇ, ಮುಖ್ಯ ಅತಿಥಿಗಳಾಗಿ ಬಂದಂಥ BP ವರದರಾಯಪ್ಪಯ್ಯವರೇ, ರತ್ನಾಕರ್ಷಣೆಯವರೇ, ಈ ಸಂಸ್ಥೆಯ ಕಾರ್ಯದರ್ಶಿಯವರಾದ ರಾಧಾಕೃಷ್ಣ ಶೆಣೆಯವರೇ, ಪ್ರಾಂಶುಪಾಲರಾದ ರಾಗಿಣಿಯವರೇ, HM ಅವರಾದ ಕೃಷ್ಣಡಿಗರೇ, ರೇಷ್ಮಾ ಡಿಸೋಜರವರೇ, ಪ್ರಮೀಳಾ ಡಿಸೋಜರವರೇ, ಪ್ರಭಾಕರ್ ಡಿಸೋಜ ಅವರೇ ಹಾಗೂ ಶ್ರೀಮತಿ ಸವಿತಾ ರಮೇಶ್ ಶಿಕ್ಷಕ ವೃಂದದವರೇ ಹಾಗೂ ಪತ್ರಕರ್ತ ಮಿತ್ರರೇ, ಎಲ್ಲ ವಿದ್ಯಾರ್ಥಿನಿ ಮಿತ್ರರೇ, teaching and non-teaching staff, probably they are also important, as important as teachers also. I compliment you. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ, ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ನಾನು ಇವತ್ತು ಅಗತ್ಯತೆಯನ್ನು ಕಂಡು ಇದನ್ನು ಮಾಡಿದ್ದೀರಿ ನೀವು. ಅದಕ್ಕೆ ಕುಂದಾಪುರದ ಬೇರೆ ಸಂಸ್ಥೆಗಳು ಸಹಕಾರವನ್ನು ಕೊಟ್ಟದಕ್ಕೆ ಪ್ರಾಬ್ಲಿ they should also be responsible and compliments you also. ನಾನು ಬರುವಾಗ ನೋಡ್ತಾ ಇದ್ದೆ ಎಲ್ಲ ಅಂಗಡಿಗಳನ್ನು. ಮುಂದಿನ ದಿನದಲ್ಲಿ ನೀವೇನು ವ್ಯಾಪಾರಸ್ಥರಾಗುವುದಾದರೆ ಇದಕ್ಕೆ ವ್ಯವಸ್ಥೆ ಇದೆ, ಏನನ್ನು ಮಾಡಬೇಕು ಮುಂದೆ ಅಂತ. ನೀವೇನನ್ನು ಮಾಡ್ತೀರಿ ಅದರಲ್ಲಿ ನಿಮಗೆ ನಂಬಿಕೆ ಇರಬೇಕಾಗ್ತದೆ. ಅದು ದಟ್ಸ್ ಯುವರ್ ಬಿಸ್ನೆಸ್. ಕೆಲವು ಸಲ ಮಾತಾಡುವಾಗಲೂ ಸಹ ಹೇಳ್ತಾರೆ ದಟ್ಸ್ ಯುವರ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತಲೂ ಹೇಳ್ತಾರೆ. ಎಲ್ಲದಕ್ಕೂ ಹೇಳುವಂಥದ್ದು ಬಿಸ್ನೆಸ್ನ ಒಂದು ಶಬ್ದದಲ್ಲಿ ನಾವು ಮಾತಾಡ್ತೇವೆ. ಮೋಹನ್ ರಾಯರ್ ಇಲ್ಲೇ ಇದ್ದಾರೆ, ಈಸ್ ಅನ್ ಎಕಾನಮಿಸ್ಟ್. ಅವರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವ್ರ ಪುಸ್ತಕವನ್ನು ನೀವು ಮಕ್ಕಳು ಓದಬೇಕಾಗ್ತದೆ. ಯಾಕಂದರೆ ದೇಶದ ಮತ್ತು ರಾಜ್ಯದ ಆರ್ಥಿಕ ವ್ಯವಸ್ಥೆ ಸುಧಾರಿಸಬೇಕಾದರೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನು ನೋಡಬೇಕಾಗ್ತದೆ. ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಸಿಟಿಸನ್. ಅವರೇನನ್ನ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿದೆ ದೇಶ ಮತ್ತು ರಾಜ್ಯದ ಅಭಿವೃದ್ಧಿ. ಆದಾಯ ನಾವು ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಲೆಕ್ಕ ಆಗ್ತದೆ ಅಂತ ಹೇಳಿದರೆ, ಬಜೆಟನ್ನು ಮಂಡನೆಯನ್ನು ಮಾಡುವಾಗ ಒಂದು ವರ್ಷದಲ್ಲಿ ಎಷ್ಟು ಆದಾಯ ಬರ್ಬೋದು, ರೆವೆನ್ಯೂ ರಿಸಿಟ್ಸ್ ಅಂತ ಹೇಳ್ತೇವೆ ನಾವು, ಬರ್ಬೋದು. ಅದರ ಮೇಲೆ ಅಂದಾಜಿನ ಮೇಲೆ ನಾವು ಸರ್ಕಾರ ಇಷ್ಟು ಖರ್ಚನ್ನು ಮಾಡ್ಬೋದು ಅಂತ ಲೆಕ್ಕವನ್ನು ಹಾಕ್ತೇವೆ ನಾವು. ನಮ್ಮೊಟ್ಟಿಗೆ ಕೆಲಸ ಮಾಡಿದ ರತ್ನಾಕರ್ಷಣೆಯವರಿದ್ದಾರೆ, ಅವರು ಇಂಜಿನಿಯರ್ ಆಗಿ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡಿದವರು. ಪ್ರತಿಯೊಂದು ಇಲಾಖೆಯವರು ರಾಜ್ಯ ಸರ್ಕಾರ ಅಂದಾಜಿನ ಮೇಲೆ ಅನುದಾನವನ್ನು ಕೊಡ್ತದೆ. ಆ ಅನುದಾನ ಎಷ್ಟು ಬರ್ತದೆ ಅಂತೇಳಿ ಕೊನೆಯಲ್ಲಿ ಕೆಲಸದಲ್ಲಿ ವಾಪಸ್ ಪಡೆಯುವಂಥದ್ದು ಇದೆ. ಅದಕ್ಕೆ ಸರಿಯಾಗಿ ಅವರು ವೆಚ್ಚವನ್ನು ಒಂದು ಪ್ರಪೋಸಲನ್ನು ಕಳಿಸ್ತಾರೆ. ದಟ್ ಶುಡ್ ಬಿ ಎ ಪ್ಲ್ಯಾನ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ ನಾವು. ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಪ್ಲ್ಯಾನನ್ನು ಮಾಡಿಕೊಳ್ಬೇಕಾಗ್ತದೆ.
ತಂದೆ ತಾಯಿಯೊಂದಿರು ನಿಮಗೆ ಶಾಲೆಯಲ್ಲಿ ಕಾಲೇಜ್ನಲ್ಲಿರುವಾಗ ಖರ್ಚನ್ನು ಮಾಡ್ತಾರೆ. ಅವರು ಸಹ ಅದೇ ರೀತಿ ಲೆಕ್ಕ ಹಾಕ್ತಾರೆ. ದಿನನಿತ್ಯ ಮನೆಯಲ್ಲಿ ತಂದೆ ತಾಯಿಯರು ಲೆಕ್ಕ ಹಾಕುವಂಥದ್ದು ತಿಂಗಳಿಗೆ ಸಂಬಳ ಇಷ್ಟು ಬರ್ತದೆ, ಖರ್ಚು ಇಷ್ಟ ಆಗ್ತದೆ, ಹಾಲಿಗೆ, ಅಕ್ಕಿಗೆ, ಬೇರೆ ಬೇರೆದಕ್ಕೆಲ್ಲ ಹೇಳಿ ಕೊನೆಗೆ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದಿದ್ದರೆ ಅಯ್ಯೋ ಅನಾವಶ್ಯಕ ಖರ್ಚಾಯ್ತಲ್ಲ, ಯಾಕಂದರೆ ಅದರಲ್ಲಿ ಇರುವುದಿಲ್ಲ, ಅವರ ಪ್ಲ್ಯಾನ್ನಲ್ಲಿ ಆ ವೆಚ್ಚ ಇರುವುದಿಲ್ಲ, ಆರೋಗ್ಯಕ್ಕಾಗಿ ವೆಚ್ಚವನ್ನು ಏನು ಹಣವನ್ನು ಇಟ್ಟಿರುವುದಿಲ್ಲ. ಅಯ್ಯೋ ಪಾಪ ಅನಾವಶ್ಯಕ ಖರ್ಚಾಯ್ತಲ್ಲ. ಇಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಜುಕೇಷನ್ ಆ್ಯಂಡ್ ಹೆಲ್ತ್ ಇದೆರಡು ಭಾರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹಳ್ಳಿಗಳಲ್ಲಿ ಹೋದರೆ ತಾಯಂದಿರು ಏನು ಮಾಡ್ತಾರೆ ಅಂದರೆ ದನ ಸಾಕ್ತಾರೆ. ಅವರು ಉಳಿತಾಯ ಮಾಡಿದ್ದು ಮಾತ್ರ ಮನೆ ಖರ್ಚಿಗೆ ಆಗ್ತದೆ. ಇದನ್ನು ನಾವು ಲೆಕ್ಕ ಹಾಕುವ. ಅದೇ ರೀತಿಯಲ್ಲಿ ನೀವೇನು ಅಂಗಡಿಗಳನ್ನು ಇವತ್ತಿಟ್ಟಿದ್ದೀರಲ್ಲ, ಇವತ್ತೊಂದು ದಿವಸಕ್ಕಲ್ಲ ಇದು. ದಿಸ್ ಈಸ್ ಎ ಲೆಸನ್ ಫಾರ್ ಯುವರ್ ಫ್ಯೂಚರ್. ಏನನ್ನು ಮಾಡಬೇಕನ್ನುವಂಥದ್ದು ಇದು ಶಾಲೆಯಲ್ಲಿಯೇ ತರಬೇತಿ. ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೆ, ಹಳ್ಳಿ ಶಾಲೆಯಲ್ಲಿ ಸಹ ಕೃಷಿಯನ್ನು ಮಾಡುವಂಥದ್ದನ್ನು ಕಲಿಸ್ಲಿಕ್ಕೆ ಬೇಕಾಗ್ತದೆ. ಯಾಕಂದರೆ ಅವರು ಅದರಲ್ಲಿ ಸ್ವಲ್ಪ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಇವತ್ತು ತೋಟಗಾರಿಕೆ, ಹೈನುಗಾರಿಕೆ ಅದು ಸಹ ಲಾಭದಾಯಕ ಅನ್ನುವಂಥದ್ದು ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರ ನೀವು ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ತಂದೆ ತಾಯಿ ಹೇಳಿದಲ್ಲ, ಈಗ ಇಂಜಿನಿಯರಿಂಗ್ ಹೋಗುವಂದ್ರೆ ನಿಮ್ಗೆ ಆಸಕ್ತಿ ಇಲ್ಲದೆ ನೀವು ಹೋಗ್ಬೇಕಂತ ಇಲ್ಲ, ಅವ್ರಿಗೆ ಹೇಳಬೇಕು ನಿಮಗೆ ಇಂಥದ್ರಲ್ಲಿ ಆಸಕ್ತಿ ಇದೆ ಅನ್ನುವಂಥದ್ದು. ಅದನ್ನು ನೀವು ಡಾಕ್ಟರ್ ಆಗಬೇಕಾ. ಆದರೆ ನಾವು ಕಂಡುಕೊಂಡಂಥದ್ದು ಏನಂದರೆ, ನಮ್ಮ ಜಿಲ್ಲೆಯ ಮಕ್ಕಳು, ನೀವು ಉದ್ಯೋಗದ ಬಗ್ಗೆ ಸವಿತಾ ರಮೇಶ್ ಅವರು ಹೇಳಿದರು. ಪ್ರಾಬ್ಲಿ ಶಿ ಹಸ್ ಗಿವನ್ ಎ ಜಿಸ್ಟ್ ಆಫ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ನಮ್ಮಲ್ಲಿ ರಿಟನ್ ಟೆಸ್ಟ್ನಲ್ಲಿ ಎಲ್ಲರೂ ಪಾಸ್ ಆಗ್ತಾರೆ, ವೈವಾದಲ್ಲಿ ಸ್ವಲ್ಪ ಕಷ್ಟಪಡ್ತಾರೆ. ದಟ್ ಮೇ ಬಿ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಕಮ್ಯುನಿಕೇಷನ್, ಲ್ಯಾಂಗ್ವೇಜ್ ಇದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಶಾಲೆಯಲ್ಲಿ ಇಂಗ್ಲೀಷ್ ಮಾತಾಡಬೇಕು. ಆಂಗ್ಲ ಮಾಧ್ಯಮದ ಬಗ್ಗೆ ಒಂದು ಕಡೆಯಲ್ಲಿ ವಿರೋಧ ಇದ್ರೆ ಇನ್ನೊಂದು ಕಡೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ವಿದೇಶಕ್ಕೆ ಹೋದಾಗ ಅಥವಾ ಬೇರೆ ರಾಜ್ಯಕ್ಕೆ ಹೋದಾಗ ನಿಮಗೆ ಬೇಕಾದದ್ದು ಆಂಗ್ಲ ಮಾಧ್ಯಮವೇ ಅಥವಾ ಅಲ್ಲಿಯ ಭಾಷೆಯನ್ನು ಕಲಿಬೇಕಾಗ್ತದೆ. ನೀವು ಅಲ್ಲದೇ ಇದ್ದರೆ ನಿಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನೀವು ಕಲಿಯಬೇಕೇ ಆಗ್ತದೆ. ಸಕ್ಸಸ್ ಕಮ್ಸ್ ಟು ದೋಸ್ ಹು ಡೇರ್ ನಾಟ್ ಫಾರ್ ದ ಟಿಮಿಡ್. ನೀವೊಂದು ಮಾತನ್ನು ಹೇಳಿದ್ದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ ನಾನು. ನೀವು ಧೈರ್ಯವನ್ನು ಮಾಡದೇ ಇದ್ದರೆ ನಿಮಗೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಇಟ್ಸ್ ಎ ಸ್ಪರ್ಧಾತ್ಮಕವಾದ ಜಗತ್ತಿದು. ಅದರಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಫೋಟೋ ಹಾಕಿದ್ದೇನೆ. ಒಂದು ಕಡೆಯಲ್ಲಿ ಗಜಲ್ ಇದೆ, ಜಿಂಕೆ, ಇನ್ನೊಂದು ಕಡೆಯಲ್ಲಿ ಸಿಂಹ ಕೂತಿದೆ. ಅದರಲ್ಲಿ ಒಂದು ವರ್ಡಿಂಗ್ ಇದೆ. ಪ್ರತಿದಿನ ಬೆಳಿಗ್ಗೆ ಜಿಂಕೆ ಓಡ್ಲಿಕ್ಕೆ ಶುರು ಮಾಡ್ತದೆ, ಸ್ಟಾರ್ಟ್ಸ್ ರನ್ನಿಂಗ್. ಇಲ್ಲದೇ ಇದ್ರೆ ಆ ಸಿಂಹದ ಬಾಯಲ್ಲಿ ಸಿಕ್ಕಿ ಸಾಯ್ತದೆ ಅದು. ಇನ್ನೊಂದು ಸಿಂಹ ಸಹ ಅಷ್ಟೇ, ಅತಿ ನಿಧಾನವಾಗುವ ಜಿಂಕೆಗಿಂತ ಜಾಸ್ತಿ ಓಡಬೇಕಾಗ್ತದೆ. ಇಲ್ಲದಿದ್ರೆ ಅದು ಹಸಿವಿನಿಂದ ಸಾಯ್ತದೆ. ಅದರಿಂದ ನೀವು ನಿಮ್ಮ ತಂದೆ ತಾಯಿ ಮೇಲೆ ಟೋಟಲಿ ಡಿಪೆಂಡೆಂಟ್ ಆಗಿದ್ದ ನಂತರ ಏನು ಅಂತ ಪ್ರಾರಂಭದಲ್ಲಿ ಅವರು, ನಂತರ ಏನಾಗಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಿದ್ದರೆ ಇವತ್ತು ಏನು ಶಾಲೆಯವರು ನಿಮಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಇದರಲ್ಲಿ ಯಾರಿಗೆ ಆಸಕ್ತಿ ಇದೆ, ಪ್ರಾಬ್ಲಿ ಗೋ ಬ್ಯಾಕ್ ಟು ಯುವರ್ ಬಿಸ್ನೆಸ್. ಆದರೆ ದೇರ್ ಇಸ್ ಒನ್ ಮೋರ್ ಸೇಯಿಂಗ್. ನಾನು ಹೀಗೆ ಗ್ಲಾನ್ಸ್ ಮಾಡ್ತಾ ಇದ್ದೆ ಪುಸ್ತಕಗಳನ್ನು. ಪ್ರತಿಯೊಬ್ಬರು ದೇ ವಾಂಟ್ ಟು ಬಿಕಮ್ ಸಂಬಡಿ, ಬಟ್ ನೋ ಬಡಿ ವಾಂಟ್ಸ್ ಟು ಗ್ರೋ. ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು, ಏನಾಗಲಿಕ್ಕೆ ಅಲ್ಲ. ನಿಮ್ಮ ತಂದೆ ಅಥವಾ ಅಜ್ಜ ದೊಡ್ಡ ವಿಷಯ ಜನ ಅಂತ ತಲೆಯಲ್ಲಿ ಇಟ್ಕೊಂಡು ನೀವು ಕೆಲಸವನ್ನು ಮಾಡಬಾರ್ದು. ನೀವೇನಾಗಬೇಕು ಅಂತ ಆಲೋಚನೆ ಮಾಡಬೇಕು. ಯಾಕಂದರೆ ಅವ್ರು ಮಾಡಿದ್ದನ್ನು ಖರ್ಚು ಮಾಡಿದ್ರ ಕಡೆಗೆ ಏನೂ ಇರುವುದಿಲ್ಲ. ನೀವು ನಿಮ್ಮ ಕಾಲ ಮೇಲೆ ಎಜುಕೇಷನ್ ಈಸ್ ಫಾರ್ ಲಿವಿಂಗ್ ಆ್ಯಂಡ್ ಟು ಮೇಕ್ ಎ ಲಿವಿಂಗ್. ನಿಮ್ಮ ಕಾಲ ಮೇಲೆ ನೀವಿತ್ತು ವ್ಯವಹಾರವನ್ನು ಮಾಡದೇ ಇದ್ದರೆ ಅವರು ಮಾಡಿಟ್ಟದ್ದು ಸಾಕಾಗೋದಿಲ್ಲ, ನಿಮಗೆ ಖಾಲಿ ಆಗ್ತಾ ಹೋಗ್ತದೆ. ಅದಕ್ಕೆ ಯು ನೀಡ್ ಟು ಆ್ಯಡ್. ಯಾವ ರೀತಿಯಲ್ಲಿ ಕಾರ್ಪೊರೇಟ್ ಸೆಕ್ಟರ್ಸ್ ಕಾಂಪೀಟ್ ಮಾಡ್ತವೆ, ಅವರು ಕಾಂಪಿಟೇಷನ್ ಇಸ್ ಫಾರ್ ಕಾರ್ಪೊರೇಟ್ ಬಿಸ್ನೆಸ್ ಇಂಡಸ್ಟ್ರಿಯಲ್ ಏರಿಯಾವನ್ನು ಕ್ಯಾಪ್ಚರ್ ಮಾಡಲಿಕ್ಕೆ. ನಿಮ್ದಾಗಲ್ಲ. ಫಸ್ಟು ನಿಮ್ಮ ಕುಟುಂಬವನ್ನು ಮೇಲೆ ತರಲಿಕ್ಕೆ, ನಂತರ ಬೇರೆಯವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ. ಇವೆಲ್ಲವೂ ಆಗಬೇಕಾಗ್ತದೆ. ಯಾಕಂದರೆ ಉದ್ಯೋಗದ ಬಗ್ಗೆ, ಮೀಸಲಾತಿಯ ಬಗ್ಗೆ ಒಂದು ಮಾತನ್ನು ಹೇಳಿದರು.
ನಮಗೆ ಕೆಲಸ ದಿನ ಬೆಳಿಗ್ಗೆ ಇದ್ರೆ ಕೆಲಸ ಮೀಸಲಾತಿ ಯಾರಿಗೆ ಕೊಡ್ಬೋದು, ಯಾರು ಹಿಂದುಳಿದವರು ಅಂತ ಹೇಳಲಿಕ್ಕೆ ತಯಾರಿರಲಿಲ್ಲ ಒಂದು ಕಾಲದಲ್ಲಿ. ಇವತ್ತು ಮೀಸಲಾತಿಗೋಸ್ಕರ ಎಲ್ಲರೂ ಹಿಂದುಳಿದವರನ್ನು ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಮೀಸಲಾತಿಯ ಪಟ್ಟಿಯಲ್ಲಿ ಬಂದರೂ ಸಹ ವರ್ಷಕ್ಕೆ ಸರ್ಕಾರದಿಂದ ಎಷ್ಟು ಉದ್ಯೋಗವನ್ನು ಕರೀತಾರೆ ಅಂತ ಕಾಲ್ಫಾರ್ಮ್ ಮಾಡ್ತಾರೆ ಅಂತ 1,000, 2,000, 6-7 ಕೋಟಿ ಜನಸಂಖ್ಯೆಗೆ 1,000, 2,000 ಉದ್ಯೋಗ ಸೃಷ್ಟಿಯಾದರೆ ಮುಂದೇನು ಅಂತ ವಾಟ್ ನೆಕ್ಸ್ಟ್? ಖಾಸಗಿ ಸಂಸ್ಥೆಗಳು ಅವರು ಉದ್ದಿಮೆಯನ್ನು ದುಡ್ಡನ್ನು ಹಾಕಿದಾಗ ಉದ್ದಿಮೆಯವರು ನೀವು ಅದಕ್ಕೆ ಸರಿಯಾಗಿ ಕಾಂಪೀಟ್ ಮಾಡದೇ ಇದ್ದರೆ probably you will not be eligible to get into the corporate sectors. ಅದಕ್ಕೆ ನೀವೇನನ್ನು ಮಾಡಬೇಕು ಅನ್ನುವಂಥದ್ದು ನೀವು ಆಲೋಚನೆ ಮಾಡಬೇಕು. ಅಲ್ಲಿ ಪರೀಕ್ಷೆಯಲ್ಲೂ ಕೂತ್ಕೊಂಡು ಪಾಸ್ ಆಗಬೇಕಾಗ್ತದೆ. ಅಲ್ಲಿ ಪಾಸ್ ಆದರೆ ಸಾಕೋದಿಲ್ಲ. ಅವರು ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದೇ ಇಲ್ಲ. ಅವರು ಕನ್ಸಿಡರ್ ಮಾಡೋದು ನಿಮ್ಮ ಕಮ್ಯುನಿಕೇಷನ್ ಮಾಡುವಂಥ ಏನು ಕೆಪಾಸಿಟಿ ಇದೆ ಅದರ ಮೇಲೆ ನಿಮ್ಮನ್ನು ಆಯ್ಕೆಯನ್ನು ಮಾಡ್ತಾರೆ. ಆದರೆ ಇದು ಹಾಗಲ್ಲ. ಇದು ನಿಮ್ಮ ಕಾಲ ಮೇಲೆ ನೀವೇನನ್ನು ಮಾಡಬೇಕು. ಯಾಕಂದರೆ ನಮ್ಗೆ ಗೊತ್ತಿದೆ, ಹಳ್ಳಿಯಲ್ಲಿ ಹಿಂದೆ ನಮ್ಮ ಹಿರಿಯರೆಲ್ಲ ಹಪ್ಪಳ ಸಂಡಿಗೆ ಇದನ್ನೆಲ್ಲ ಮಾಡ್ತಿದ್ದದನ್ನು ಅವರು ಕಡೆಗೆ ದಟ್ ಬಿಕಮ್ ಎ ಬಿಗ್ ಬಿಸ್ನೆಸ್. ಈಗ ಲಜ್ಜತ್ ಪಾಪಡ್ ಅಲ್ವಾ, ಲಿಜ್ಜತ್ ಪಾಪಡ್ ಸಂಡಿಗೆ. ನಾನೊಂದು ದಿವಸ ಎಲ್ಲಿ ಒಂದು ಕಡೆ ಚಾ ಕುಡಿಲಿಕ್ಕೆ ನಿಂತಿದ್ದೆ, ಅಂಗಡಿಯಲ್ಲಿ ಒಬ್ಬ ಬಂದು ಫ್ರೇಮ್ಸ್ ಅಂತ ತಗೊಳ್ಲಿಕ್ಕೆ ಬಂದ. ಕನ್ನಡದಲ್ಲಿ ಹೇಳಿದವರು ಸಂಡಿಗೆ, ಇಂಗ್ಲೀಷ್ನಲ್ಲಿ ಹೇಳಿದ್ರು ಫ್ರೇಮ್ಸ್ ಅಂತ ಹೇಳ್ತಾ ಇದ್ದಾವೆ. ಇಟ್ ಈಸ್ ಅ ಫ್ಯಾಕ್ಟ್. ಅದಕ್ಕೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಿ ಅಂತ ನಿಮ್ಮದು ಬಹಳ ಮುಖ್ಯವಾಗಿ ಬೇಕಾದ ಇನೋವೇಷನ್. ಏನನ್ನು ಮಾಡಬೇಕು, ಅದನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಇನೋವೇಷನ್ ಮಾಡಿ. ಈಗ ಯಾವುದು ಖಾಸಗಿ ಸಣ್ಣ ಸೊತ್ತಾದರೂ ಸಹ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ತಿಂಡಿ ಮಾಡುವಾಗಲೂ ಇನೋವೇಟಿವ್. ಈಗ ಹೋಟೆಲ್ನಲ್ಲಿ ಹೋದಾಗ ಒಂದೊಂದು ಹೆಸರು ಕೊಡ್ತಾರೆ, ಸ್ವಲ್ಪ ಆಚೆ ಹೆಚ್ಚು ಮಾಡಿ ಹೆಸರು ಮಾತ್ರ ಬೇರೆ. ಅದಕ್ಕೆ ನೀವು ಸಹ ಅದೇ ರೀತಿಯಲ್ಲಿ ಇನೋವೇಟ್ ಮಾಡಬೇಕು. ಅದಕ್ಕೆ ಸರಿಯಾಗಿ ಮಾರ್ಕೆಟಿಂಗ್, ಅದಕ್ಕೆ ಹೆಸರನ್ನು ಒಳ್ಳೆ ಹೆಸರನ್ನಿಟ್ಟು ಮಾರ್ಕೆಟಿಂಗ್ ಮಾಡಬೇಕಾಗ್ತದೆ. ಆದರೆ ಮಾಡುವಾಗ ನಿಮಗೆ ಹಣ ಎಲ್ಲಿಂದ ಅಂತ ಒಂದೇ ತಂದೆ ತಾಯಿ ಹತ್ರ ದುಡ್ಡಿದ್ರೆ ಪ್ರಾರಂಭ ಮಾಡಬೇಕು. ಅದರಿಂದ ಸಣ್ಣ ಅಮೌಂಟಿಂದ, ಅಥವಾ ಬ್ಯಾಂಕಿಂಗ್ನಲ್ಲಿ ಬ್ಯಾಂಕರು ಮೋಹನ್ ರಾಯರ್ ಇದ್ದಾರೆ. ನಾನು ಸಹ ಬ್ಯಾಂಕ್ನಲ್ಲಿ ಇದ್ದೆ ಒಂದು ಟೈಮ್ನಲ್ಲಿ. ನಮ್ಮದು ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಕಡೆಯಲ್ಲಿ ಹೋಯಿತು. ಬ್ಯಾಂಕ್ನಲ್ಲಿ ನೀವು ಹೋದಾಗ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾಗ್ತದೆ. ಅದನ್ನು ರೆಡಿ ಮಾಡಬೇಕು. ನೀವು ಜ್ಯೂಸ್ ಅಂಗಡಿ ಹಾಕ್ತೇನೆ ಅಂತ ಹೇಳಿದ್ರು ಸಹ, ಟೆಕ್ಸ್ಟೈಲ್ ಫ್ಯಾನ್ಸಿ ಸ್ಟೋರ್ಸ್ ಹಾಕ್ತೇನೆ ಅಂತ ಹೇಳಿದ್ರು ಸಹ, ಏನೇನಿದೆ ಇಲ್ಲಿ ಎಲ್ಲದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ ಮಾತ್ರ ಬ್ಯಾಂಕಿನವರು ನಿಮಗೆ ಎಷ್ಟು ಹಣ ಬೇಕಾಗಂತ ಲೆಕ್ಕವನ್ನು ಹಾಕಿ ಕೊಡ್ತಾರೆ. ಬಿಟ್ಟರೆ ಸುಮ್ಮನೆ ನಿಮಗೆ ಹಣವನ್ನು ಕೊಡ್ತಾರೆ ಇಲ್ಲ. ನಮ್ಮ ಹತ್ರ ಬರ್ತಾರೆ ತುಂಬ ಜನ, ಒಂದು ಸಾಲ ಕೊಡಿಸಿ ಅಂತ. ಯಾಕೆ ಕೇಳಿದರೆ ಮದುವೆ ಮಾಡಲಿಕ್ಕೆ ಅಂತಾರೆ, ಅದಕ್ಕೆ ವಾಪಸ್ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ನೀವು ವ್ಯವಹಾರ ಮಾಡಿದಾಗ ವಾಪಸ್ ಕಟ್ಟಬೇಕಾಗ್ತದೆ ವಿತ್ ಇಂಟ್ರೆಸ್ಟ್. ಯಾವಾಗ ಡ್ಯೂ ಆಗ್ತದೆ ಆಗ ಕಟ್ಟಿದರೆ ಮಾತ್ರ ನಿಮ್ಮ ಸಾಲ ಕಮ್ಮಿ ಆಗ್ತದೆ. ಬಿಟ್ಟರೆ ಇಲ್ಲದೇ ಇದ್ದರೆ ಬಡ್ಡಿ ಜಾಸ್ತಿ ಆಗ್ತಾ ಹೋದಾಗ ನೀವು ಕೈಗೆ ದುಡ್ಡು ಸಿಕ್ಕಿದ್ದನ್ನು ಕಟ್ಟಿದಾಗ ಬರೀ ಬಡ್ಡಿಗೆ ಅಡ್ಜಸ್ಟ್ ಆಗ್ತದೆ, ಅಸಲಿಗೆ ಹೋಗುವುದಿಲ್ಲ. ಅಲ್ಟಿಮೇಟ್ಲಿ ವಿಲ್ ಎಂಡ್ ಅಪ್ ಕ್ಲೋಸಿಂಗ್ ಡೌನ್ ಯುವರ್ ಬಿಸ್ನೆಸ್. ಅದಾಗಬಾರ್ದು. ಕರೆಕ್ಟ್ ಸರಿಯಾದ ಸಮಯಕ್ಕೆ ಕಟ್ಟುವಂಥದ್ದು. ಅದಕ್ಕೆ ಬಿಸ್ನೆಸ್ ಡೇಯಿಂದ ಆಗುವಂಥ ಲಾಭ, ನಿಮಗೆ ಕೊಡುವಂಥ ಮಾಹಿತಿ ಇಲ್ಲಿ ವೇದಿಕೆಯಲ್ಲಿ ಕೂತವರು ರಾಮಕೃಷ್ಣ ಕಾಮತ್ರು ಇದ್ದಾರೆ, ರಾಧಾಕೃಷ್ಣ ಶೆಣೆಯವರು ಇದ್ದಾರೆ, ಎಲ್ಲ ಬಿಸ್ನೆಸ್ನಲ್ಲೇ ಇರುವವರು. ಆದ್ದರಿಂದ ನೀವು ಅದನ್ನು ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳದೆ ಇದ್ದರೆ, ದುಡ್ಡು ಸಿಕ್ತು ಅಂತೇಳಿ ಇಮಿಡಿಯೇಟ್ ಮೋಟರ್ ಸೈಕಲ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ವ್ಯವಹಾರಕ್ಕೆ ಹಾಕಿ ದುಡ್ಡನ್ನು ಬರಲಿ, ಲಾಭದಾಯಕ ಆದಮೇಲೆ ನಂತರ ಉಳಿದ ಆಲೋಚನೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತಾ, ಇವತ್ತು ಸ್ಟಾರ್ಟಪ್ಸಿಗೆ ಸಾಕಷ್ಟು ವ್ಯವಸ್ಥೆ ಇದೆ. ಸ್ಟಾರ್ಟಪ್ಸ್ ಮಾಡಿದವರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ. ಈಗ ಕೆಲವರು ತುಂಬ ಜಾಸ್ತಿ ಸಾಲವನ್ನು ತಗೊಂಡು ಅವರು ಸಿಕ್ಕಿಬಿದ್ದಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸ್ಟಾರ್ಟಪ್ಸ್ ಎಲ್ಲರೂ ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಸಲ 2 ಸಲ ಫೇಲ್ ಆಗ್ಬೋದು, ಪುನಃ ಅಟೆಂಪ್ಟನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಟ್ರೈ ಆ್ಯಂಡ್ ಟ್ರೈ ಅಗೇನ್, ಯು ವಿಲ್ ಸಕ್ಸೀಡ್ ಇಟ್ ಲಾಸ್ಟ್. ಖಂಡಿತವಾಗಿ ನೀವು ಬೇರೆ ಬೇರೆ ಶಾಲೆಯಿಂದ ಬಂದವರು. ಆ್ಯಕ್ಚುಲಿ ನಾನು 12ನೇ ತಾರೀಕು ಇದ್ದದನ್ನು 14ಕ್ಕೆ ಹಾಕಿ 14ರಿಂದ ಪುನಃ ಬರಲಿಕ್ಕಾಗೋದನ್ನು ಗದಗದಲ್ಲಿ ನಮಗೆ ಟೂರ್ ಇದೆ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡೆ. ಐ ವಾಂಟೆಡ್ ಟು ಮೀಟ್ ದ ಸ್ಟೂಡೆಂಟ್ಸ್. ಅವ್ರ ಹತ್ರ ಕೂತು ಮಾತಾಡುವಂಥದ್ದು, ಅವರಿಗೆ ಸ್ವಲ್ಪ ನಮ್ಮ ಅನುಭವವನ್ನು ಹೇಳ್ಕೊಡುವಂಥದ್ದು ಸಾಧ್ಯ ಆದರೆ ಪ್ರಾಬ್ಲಿ ಐ ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್ ಟು ಇನ್ ದೇರ್ ಫ್ಯೂಚರ್ ಲೈಫ್ ಅಂತ ಹೇಳುವಂಥ ಒಂದು ಅಭಿಪ್ರಾಯದಿಂದ
ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ನೀವು ಆಲೋಚನೆ ಮಾಡಬೇಕಾದದ್ದು ಇಷ್ಟೇ, ಗೌರ್ಮೆಂಟ್ ನಿಮಗೆ ಸಹಾಯ ಮಾಡ್ತದೆ ಸ್ಮಾಲ್ ವೇ, ಆದರೆ ದೊಡ್ಡ ದೊಡ್ಡ ಗೌರ್ಮೆಂಟ್ ಇಂಡಸ್ಟ್ರಿಯನ್ನು ಮಾಡಿ ನಿಮ್ಗೆ ಉದ್ಯೋಗವನ್ನು ಇನ್ನು ಮುಂದೆ ಕೊಡೋದಿಲ್ಲ, ಎಲ್ಲ ಕ್ಲೋಸ್ ಮಾಡ್ತಾ ಬರ್ತಾ ಇದ್ದಾರೆ. ಇಟ್ ಹ್ಯಾಸ್ ಕಮ್ ಟು ಎ ಸ್ಟೇಜ್, business as the government is not to get into business unless the business needs the help of the government. ಅಷ್ಟೇ, ಅವರು ಹೊರಗೆ ಹೋಗ್ತಾರೆ, ಯಾರಿಗೆ ಸಹಾಯ ಬೇಕೋ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಬಿಟ್ಟರೆ ನಿಮಗೇನು ಸಹಾಯವನ್ನು ಬೇಕೋ ಅದನ್ನು ಮಾಡಲಿಕ್ಕೆ ಬೇರೆ ಬೇರೆ ಇಲಾಖೆಗಳಿದೆ, ಅದರ ಮುಖೇನ ನೀವು ಸಹಾಯವನ್ನು ಪಡಿಬೇಕಂತ ಹೇಳ್ತಾ ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಯಾವತ್ತೇನಾಗ್ತದೆ ಅಂದರೆ ಸ್ಟಾರ್ಟ್ ಮಾಡುವಾಗ ಭಾಳ ಉಮೇದಿನಲ್ಲಿ ಪರ್ಫೆಕ್ಷನ್ ಆಫ್ ಮೀನ್ಸ್, ಪ್ರಾರಂಭ ಇಸ್ ವೆರಿ ಗುಡ್, ಕನ್ಫ್ಯೂಷನ್ ಆಫ್ ಎಂಡ್ ಅದಾಗಬಾರ್ದು. ಎಂಡ್ನಲ್ಲಿ ಯಾವ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದೀರೋ ಅದೇ ರೀತಿಯಲ್ಲಿ ನಿಮ್ಮದು ಬಿಸ್ನೆಸ್ ಮುಂದೆ ಹೋಗ್ಬೇಕು. ಬಿಟ್ಟರೆ ಎಂಡ್ ಬಗ್ಗೆ ಆಲೋಚನೆ ಮಾಡಬಾರ್ದು. ನೀವು ಡೋಂಟ್ ಥಿಂಕ್ ಅಬೌಟ್ ದ ಎಂಡ್, ಯು ವಿಲ್ ಸಕ್ಸೀಡ್. ಖಂಡಿತ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನೀವೇನನ್ನು ಮಾಡಬೇಕು, ನಿಮ್ಮ ಎಫರ್ಟನ್ನು ಹಾಕಬೇಕು. ನಿಮ್ಮ ತಂದೆ ತಾಯಿ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಬೇಡಿ ಅಂತ ಹೇಳುವಂಥದ್ದು. ಅವರು ಎಲ್ಲಿವರೆಗೆ ನಿಮಗೆ ಬೇರೆ ಎಜುಕೇಷನನ್ನು ಕೊಡ್ತಾರಲ್ಲ, ದಟ್ ಈಸ್ ದ ಎಂಡ್ ಅಂತ. ಯಾಕಂದರೆ ನನ್ನ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನನ್ನ ಮಗಳು ಅಮೆರಿಕದಲ್ಲಿ ಓದಿ ವಾಪಸ್ ಬರುವಾಗ ಅವಳ ಫ್ರೆಂಡ್ಸ್ ಕೇಳಿದ್ದೇನೆ, ವಾಪಸ್ ಹೋಗಿ ಎಲ್ಲಿ ಇರ್ತೀಯ ಅಂತ ಕೇಳಿದಾರಂತೆ. ವಿತ್ ಮೈ ಪೇರೆಂಟ್ಸ್, ವಿಲ್ ದೇ ಅಲವ್ ಯು ಟು ಸ್ಟೇ ವಿತ್ ದಮ್ ಅಂತ ಕೇಳಿದಾರಂತೆ. ಅಂದರೆ ಒಂದು ಸಲ ಎಜುಕೇಷನ್ ಕೊಟ್ಟ ಮೇಲೆ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಮುಂದೆ ಏನಾಗಬೇಕು ಅನ್ನೋಂಥದ್ದು ಜವಾಬ್ದಾರಿ ನಿಮ್ಮ ಮೇಲೆ ಬಿಟ್ಟರೆ, ಪುನಃ ತಂದೆ ತಾಯಿಯಂದಿರು ಹೋಗಿ ನಮ್ಮ ಹತ್ರ ಬರ್ತಾರೆ ಕೆಲಸ ಕೊಡ್ತೀನಿ ಅಂತ. ಎಲ್ಲಿಯಾದರೂ ಕೆಲಸ ಇಲ್ಲ. ನೀವು ಎಲ್ಲಿ ಅಂತ ಹೇಳಿದಾಗ ಮಾತ್ರ ನಮಗೆ ಪ್ರಯತ್ನ ಮಾಡ್ಬೋದು. ಬಿಟ್ಟರೆ ನಮಗೆ ನಾನು ಬಿಟ್ಟು ಚೀಫ್ ಮಿನಿಸ್ಟ್ರು ಯಾರಿಗಾದ್ರೂ ಸಹ ಸಾಧ್ಯ ಇಲ್ಲ ಇನ್ನು ಕೆಲಸ ಹುಡುಕಿ ಕೊಡುವಂಥದ್ದು. ನಿಮ್ಮ ಶಿಕ್ಷಕರೇನು ಗೈಡ್ ಮಾಡ್ತಾರೆ, ನಿಮಗೆ ಏನು ಅರ್ಥ ಆಗದೇ ಇದ್ದಾಗ ಎನಿ ಟೈಮ್ ಅವರು ರೆಡಿ ಇರ್ತಾರೆ ನಿಮಗೆ ಗೈಡ್ ಮಾಡಲಿಕ್ಕೆ. ಅವರ ಗೈಡೆನ್ಸನ್ನು ತಗೊಂಡು ಶಾಲೆಯಲ್ಲಿ ಮುಂದೆ ಹೋಗಿ ಕಾಲೇಜಿಂದ ಹೊರಗೆ ಬರುವಾಗ ನೀವು ಪರ್ಫೆಕ್ಟಾಗಿ ಮುಂದೇನು ಮಾಡಬೇಕು ಅಂತ ಆಲೋಚನೆ ಮಾಡಿ, ಎಂಡ್ ಬಗ್ಗೆ ಆಲೋಚನೆ ಮಾಡೋದಲ್ಲ, ಕೇವಲ ಮೀನ್ಸ್ ಪ್ರಾರಂಭ ಏನು ಮಾಡಬೇಕು ಅದರ ಬಗ್ಗೆ ಆಲೋಚನೆ ಮಾಡ್ತೀನಿ. ಖಂಡಿತ ಯು ವಿಲ್ ಬಿ ಸಕ್ಸಸ್ಫುಲ್. ಯಾಕಂದರೆ ಒಳ್ಳೆಯ ಸಂಸ್ಥೆಯಲ್ಲಿ ನೀವು ಕಲಿತಾ ಇದ್ದೀರಿ, ಒಳ್ಳೆಯ ಶಿಕ್ಷಕ ವೃಂದವಿದೆ. ಆದ್ದರಿಂದ ನಿಮಗೆ ಸಿಕ್ಕುವಂಥ ಈ ಎಲ್ಲ ಸೌಲಭ್ಯಗಳಿಂದ ಮುಂದೆ ನಿಮ್ಮ ಜೀವನ ಹಸನಾಗಲಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯರ್ ಫ್ಯೂಚರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅಮೃತದ ನುಡಿಗಳಿಗೆ ವಂದನೆಗಳು ಸರ್. ಮುಖ್ಯ ಅಭ್ಯಾಗತರಾಗಿರುವ BP ವರದರಾಜ ಪೈ ಇವರ ಕಿರು ಪರಿಚಯ ನಡೆಸಿಕೊಡಬೇಕಾಗಿ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾದ ಸುಶಾಂತ್ ಎಸ್ ನಾಯಕ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. During this phenomenal occasion of Business Day, I feel extremely honored to introduce a prodigious personality, Mr. BP Varadrai Pai, Secretary, the Academy of General Education, Manipal, to the August Assembly. Mr. BP Varadrai Pai, son of Sri BP Panduranga Pai, was born on 30th November 1959. The academic qualification that he procured, specifically Fellow Chartered Accountant degree and Diploma in Information System Audit via Institute of Chartered Accountant of India, explicitly exhibit his competence, persistence and diligence. In 1985, the Finance, Accounts and Audit Departments of Kasturba Medical College, Manipal, proffered him an opportunity to initiate his fruitful career. Later, in 1990, on deputation from Manipal Academy of Higher Education, he joined an illustrious Dr. TMA Pai Foundation and rigorously handled its income tax matter. I feel it is indeed vital to emphasize his endeavor as the Chief Financial Officer at Melaka Medical Manipal College, Malaysia from 2004 to 2006.
By virtue of his proficiency and industriousness, one of India's leading academic and research institution, Manipal Academy of Higher Education, bestowed him the opportunity to serve as its Director of Finance from 2016 to 2020 and as the Director of Purchase from 2020 to 21. He served as the Vice Chairman of Udupi branch of Southern India Regional Council of the Institute of Chartered Accountant of India from 2004 to 2005 and as the Trustee of Manipal Academy of Higher Education Employees Provident Fund and Gratuity Trust from 2016 to 2021. Currently, he is serving as the Secretary of the Academy of General Education, Manipal. Besides, he worked as the guest faculty at Manipal Institute of Technologies, Department of MCA, the discipline of Chartered Accountants of Upendrapai Memorial College, Udupi, and also for the distance education program of Sikkim Manipal University of Health, Medical and Technological Science. He has also been empowering, emboldening and enriching the student fraternity via career guidance program. It is certainly a privilege to have such a multifaceted, resourceful, eminent personality amongst us. Thank you, sir. ವಂದನೆಗಳು ಸರ್. ಪ್ರಾಮಾಣಿಕ ಪ್ರತಿಭಾ ಸಂಪನ್ನರಾದ BP ವರದರಾಯ್ ಪೈ ಅವರು ತಮ್ಮೆರಡು ಅಭಿಪ್ರಾಯದ ನುಡಿಗಳಿಗಾಗಿ ನಿಮಗಿದು ಆಹ್ವಾನ ಸರ್. Good morning to all of you and honorable dignitaries on the dais, respectable academic and non-academic staff members of Venkataramana School, and my dear students and dear parents. And today I think Venkataramana School is celebrating a business day from the Department of Commerce, and I being a commerce graduate, I am happy to take part in this occasion. And they have asked me to speak some, what next, or what is the opportunities available in commerce career and all of the things. Okay, let me start with this small story which you will understand better. Because this is a story of a street vendor who is having a cart, a cycle cart, and he was working in metro. He didn't have any professional, education, formal education. And he doesn't know what is debit, what is credit, and he doesn't know what is capital, what is revenue, what is sales and what is turnover and all those things. But still he was working in a metro, and what he does is every morning he goes to a Marwadi. I think you know who is Marwadi. Marwadi is one who is giving capital at the beginning of the day or beginning of the month and charge interest upfront, that means immediately. And he will offer you a huge sum of money so that you can take it and you can run your business, and thereafter as per the time slag you can refund it. This is how he was taking. Every day he goes to that Marwadi and he used to borrow 10,000 rupees, but that Marwadi takes 500 rupees as his interest and gives only 9,500. With the 9,500 he used to go to the wholesale market, and he is a vegetable and fruits merchant. And he, with that 9,500, he borrows his stock in the sense all the vegetables, all the fruits, and put it on his cart, and he goes on selling it. Daily he used to make it around 14,000, 15,000. He is making a very good, handsome return because he is making a huge profit. That was his daily business, and didn't know what is the percentage and all of the things. Whatever the remaining stock at the end of the day, he take it something for his home, and rest of the things he distributes between the poor. That means in the opening stock is nil. He borrows 10,000 rupees and pays 500 rupees as an interest, and 9,500 is his net capital, and uses that for purchase of goods and stock, and then he sells it, and at the end of the day he doesn't have any stock at all, and his life was going on, and he was happy because he doesn't have any formal education. And I will tell you why I am telling you all these things is, this is today is your business day, and
every person, whether he is educated or whether he is having any professional knowledge or not, his business sense is there in his blood. That's what I wanted to tell you. And his life was going on. He was making a very good handsome profit, and he was leading his life along with his family. And things won't happen like that every day. One day, all of a sudden, what has happened is a lightning struck to his entire business. A speeding truck came and hit his entire cart, and he was thrown away. His cart was destroyed completely. He doesn't have any single, and all his vegetables were spread over the road, and his fruits, oranges, have gone into the gutter, and he was totally unconscious. And passers-by took him and admitted to a hospital. He was unconscious, and after 1 or 2 days, he recalled his consciousness, and then he was thinking of all these things. What has happened? My life has come to an end. And he doesn't know, and he is having a small, meager savings only. He doesn't know, he doesn't have any insurance. He doesn't have any health insurance, not even accident insurance, nothing. And he was dumbstruck in the sense he didn't have any idea how to proceed in the life. And this is the situation where every businessman will feel one day. But he didn't lose his heart, but he gathered courage, and he called one of his friends, and he told that, please go to that same Marwadi and get 10,000 rupees and buy a new cart, and you start your business, because he was still in the hospital, but he was not discharged. And then that same his friend goes to the Marwadi, borrows 10,000 rupees, and give 500 rupees as an interest, and with that 9,500 he borrows all the stock, that means all vegetables, all fruits and all of the things, put it on the cart, and he buys a new cart and put it on the cart, and this guy promised him 1,000 rupees salary per day, and thereafter he realized that, okay, over and above I will pay you EPF, I will pay you ESI, and if you continue to work with me more than 5 years, I will pay you a gratuity also. So that you go and do this business. So that he does. Similarly, he realized 13,000 per first day, second day 14,000, like that he was managing. And every day that guy used to give him as 1,000 rupees as a salary, and he used to do it. And whatever his profit has come down, but he is still managed to make around 2,000, 2,500. He was able to run his business. After 1 month, this guy was released from the hospital, and fortunately for him, he didn't have a major injury. Then he thought, another idea came to his. Anyhow, my one side of the business is already established because of my friend. I am paying, though I am making. Let me start my career again, once again. He bought another cart, and he went to the Marwadi and said, from tomorrow onwards, I will borrow 20,000 rupees. 10,000 for that guy and 10,000 for him. Again he started, but he changed the route. But he was managed to, and he is able to bring back his business into the line. So he succeeded in his life, and this is what I am telling you, the business, or the entrepreneurship, that in his, inner, this one, even though he doesn't have any formal, education, commerce education, he knows that he can manage the business well, and his life was going on. And this is how the business is. All ups and downs are there, and you should be able to withstand any vagaries of this business. That's why I am telling you. And once you are a commerce student, if you are not able to get any job elsewhere, better job, or if you have not gone for any professional career, and even if you think of continuing your father's business or family business, take abundant caution and prepare for all sorts of risk in this business, and prepare for that and make proper provisions for this, and then you can continue your business. Definitely your business is going to be a success. This is one story. I think you have understood this better, and I think I have covered almost all aspects of commerce, capital, interest, insurance, EPF, gratuity, all those things, and even stock also. And with this, I will continue with another small accountancy problem for you. I'll give you another a small accountancy problem, and you need to
solve this for yourself. Okay? There were two businessmen, A and B, just like you have put up a two stall, and these people are dealing in laddus. Okay? Vendor A, vendor B. And both of them have put up a stock of 50 laddus. Okay? And vendor A on the one side, vendor B on the other side. They started, they waited half an hour. There is no customer, no takers, nothing. And these people have felt very bored and all of the things. And then they stood how to start the business. I think ಕನ್ನಡದಲ್ಲಿ ನಾವು ಹೇಳ್ತೇವೆ ಯಾರಿಗೂ ಬೋಣಿ ಆಗಲಿಲ್ಲ ಅಂದರೆ they were not able to sell single laddu up to 1 hour. And one guy, the guy A, thought that he just checked his pocket. He is having only 1 rupee coin. The cost of the price of the laddu is 1 rupee. Okay? And guy A, vendor A, goes to the vendor B and buys 1 laddu from him and give 1 rupee to him. Then he enjoyed and he thought that okay, and I have started my business, and he was happy. And the guy who bought that laddu, he ate himself. Then another 5 minutes and then nothing, no business. Then guy thinks, B thinks that okay, I am also having one, let me make some business to him. He goes to vendor A and buys that laddu, 1 laddu, and he also ate and give it to him. Similarly, entire day till evening, these people didn't have any other business, but these people have started exchanging their whatever the coin and laddus, and both of them ate all 50 laddus, right? Being a commerce students, I wanted to ask you, there was business, there is opening stock, and there is no closing stock, entire laddus were sold, there is a turnover, and there is an exchange of money, and at the end of the day, your closing stock is nil, and only one person is having 1 rupee in his. Let me tell you where is the profit goes, where is the stock gone, where is the turnover, and what happened to this? How do you write accounts of these two people? Come on, tell me. And this is an what do you call accountancy problem for you. Think yourself and try to understand where the money has gone. Okay. And next I will come back to you, tell you that you need to follow certain principles in your life. And let me tell you this in Kannada, because you will understand this better. And first of all, I would like to know, before starting any function or anything, and even for examination, going to examination or anything, we pray God, right? Everybody, irrespective of caste and creed or religion or whatever, everybody prays their God, right? And with what purpose you pray God? You pray God that, yeah, God, please give me courage, please give me strength, and please give me understanding so that I can perform very well. And you are transferring your tension to the God, right? And do you believe in God? Do you believe in God? Definitely. Because that belief itself, I will tell you, that faith itself gives you a courage, and it will lead you a way to the success, right? That's the reason I am telling you, before, I think, prarthisuva munna nambu. Nambu in the sense, belief. That you need to believe strongly, and you can pass on this, what do you call, tension. Whatever the tension you are having inside will be passed on to the God, and the rest of the time or rest of the period, you will be free of your tension, and your mind will work fully, and you will be able to. And I will tell you another example for a belief or a nambuke. I think you are aware that when a mother gives a birth to a baby, right? And baby doesn't know anything at that point of time. She introduced for the first time and shows the father or her husband as the baby, tell to the baby, and this is your father, and he is your, what do you call, father, and that baby believes that, what do you call, in throughout its life, and follow that husband of that mother is the father of the child. This is the belief, this is the strength in this one. And next thing is, I will tell you, kharchu maduva munna sampadisu. Nowadays, I think all you people are coming to the school, and all your fees and entire thing, even your, what do you call, clothes, everything, books, everything is being provided by your parent. But you do not have the responsibility of that money, because you spend as you like. And even if your father says, I don't have any money, no, you will force them to give the money, and you will have a very good clothes, good shoes, good books, and all these things. And you would like to have a good food also, irrespective of whether parents have that or not. That's why you do not have that responsibility in your mind. But
when you yourself start earning and when your children ask, then you will realize, yes, I have been, pestering my parents for the money, and I want bike, I want cycle, all those things. That's the reason I am telling you, even if you, when you are saying, kharchu maduva munna sampadisu, when you earn yourself, you know the value of the money. That's the reason I am telling you, you need to follow this in your life. And when you start earning the money, you will spend it very judiciously. Right? Okay. And the third one is, asadhyavendu ಹಿಂದೆ ಸರಿಯುವ ಮುನ್ನ ಸಾಧಿಸು ಅಥವಾ ಪ್ರಯತ್ನಿಸು. And sometimes what happens is we do a half-hearted attempt. Half-hearted means ಆದರೆ ಆಗ್ತದೆ, ಇಲ್ಲದಿದ್ದರೆ ಇಲ್ಲ ಹೋಗ್ತದೆ ಅಂತ ಹೇಳಿ. And try to, you may fail once, twice, thrice or 10 times. 11 times you need to. Every time you fail, you raise up and you try again. Definitely one day or the last attempt you will succeed. That's why I am telling you, ಅಸಾಧ್ಯವೆಂದು ಹಿಂದೆ ಸರಿಯುವ ಮುನ್ನ ಸಾಧಿಸು ಅಥವಾ ಪ್ರಯತ್ನಿಸು. ಮಾತನಾಡುವ ಮುನ್ನ ಆಲಿಸು. Why I am telling you is, in a school, I will tell you, I believe that, say, in a school, teacher will teach you, and her or his 1 hour lecture is equal to 5 hours of reading. I will tell you, 1 hour of hearing lecture is equal to 5 hours of reading. If you want to understand any of these things, you need to read it twice, thrice or 4 times, right? And it will take a lot of your time and energy. And in the meantime, you will fall asleep also, because I cannot read voraciously like that, and I may read 1 hour maximum or 2 hours. After that, I will not be able to know. I will go out, I will take some leisure or play something and then come back. That's the reason I am telling you, when you say that, whenever you speak, means matanaduva munna alisu. And I will give you a best example. I will tell you, when a patient comes to the doctor, 80% of the patient's problem will be revealed by the patient himself. He will say, ನನಗೆ ಇವತ್ತು ಹುಷಾರಿಲ್ಲ, ನನಗೆ ಜ್ವರ ಬಂದಿದೆ, ನನಗೆ ಕೆಮ್ಮು, ನನಗೆ ಶೀತ. And doctor will understand what his problem is. And definitely, immediately he will write without asking, so and so, these are the tablets, you go and take it for 3 days and it will go off. And as per that, it will go off. That's why I am telling you, when you listen carefully, when you listen with the, all ears, definitely you will be able to succeed. That's the reason I will tell you, if you want to, before you talk, you listen carefully. And next thing is, ಬರೆಯುವ ಮುನ್ನ ಯೋಚಿಸು. ಬರೆಯುವ ಮುನ್ನ ಯೋಚಿಸು ಅಂತ ಹೇಳಿದರೆ ನಾನು ಹೇಳ್ತೇನೆ, people are writing so many things and they will not think of the consequences of that writing, right? And nowadays we have seen lot of papers, lot of things, lot of rubbishes are coming in. They are, each one is blemishing others, and without thinking that whether it is true, whether it is false, nothing. They are least bothered about what they are writing. They write, we call it as a nonsense, and now we call it as a yellow journalism. And people write so many things in the papers, and bad things. That's the reason I am telling you, before you write, please think again, and what I am writing is true, whether I am writing is the fact. These are the 2 things you need to check, and then you need to verify first and then take it further. And the last one is sayuva munna baduku. That means, I will tell you, birth is accidental, death is certain, right? And we do not know where we are going to born and when we are going to die, right? In the meantime, the most important thing is how you are led your life throughout the life, your lifetime. There's a reason I will tell you, whenever you think of that, and you need to lead a useful life, and it should be helpful for at least 10 others, not for yourself, and you need to leave it for, and you live a dignified life, and you need to lead a very, very peaceful life, and it should be beneficial to others, and it should be beneficial to your parents, it should be beneficial to the school that you are studying, and it should be beneficial to the community also. And if you lead such a life, definitely you will be remembered. The only thing is, I will tell you, ಮನುಷ್ಯನ ಕಾಯ ಅಳೆದು ಹೋಗ್ತದೆ, ಅವನ ಕೀರ್ತಿ ಉಳಿಯುತ್ತದೆ. That's why I am telling you, you need to live such a life, very peaceful life, very helpful life, and very useful life. And with this, you will be remembered forever, right?
with this 5 or 6 what you call principles that you need to follow in your life, and I wish you all the best. ನಿಮ್ಮೆಲ್ಲರಿಗೂ ಶುಭವಾಗಲಿ. And one more thing, and the other day the teacher who came to visit me, I asked what should I talk. I being a commerce graduate, and madam told me you can talk about what next. I will tell you, commerce, you have got umpteen opportunities. It all depends upon your hard work, sheer hard work. Without that, you will not be able to succeed. There is no shortcut. And you can be a chartered accountant, you can be a cost accountant, you can be a company secretary, you can go for a MBA. There are a lot of MBAs are there. There are eminent institutions are there where you can earn lakhs and lakhs of rupees at the beginning itself. A campus interview, you can get lakhs and lakhs of rupees. And you can be a tax consultant. You can pursue any tax matters. You can become anything, and you have got lots of opportunities. Only thing, it's in your hand how you can pursue your career and how can progress in your career. With this, and if you want, we can organize a career guidance for all of you, and if the school gives a proper time. And with this, I wish you all the best. ನಿಮಗೆಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ನಿಮ್ಮ ಅಮೂಲ್ಯ ನುಡಿಗಳಿಗೆ ವಂದನೆಗಳು ಸರ್. ಕಾರ್ಯಕ್ರಮದ ಆಯೋಜನೆಯಲ್ಲಿ ಅನೇಕ ಗಣ್ಯರು ದಾನಿಗಳು ಸಹಕರಿಸಿದ್ದಾರೆ. ಅವರನ್ನು ಗುರುತಿಸುವ ಕಾರ್ಯ ಇದೀಗ ನಮ್ಮ ವೇದಿಕೆಯಲ್ಲಿ. ಇದನ್ನು ನಡೆಸಿಕೊಡಲಿದ್ದಾರೆ ಅರ್ಥಶಾಸ್ತ್ರ ಉಪನ್ಯಾಸಕಿಯಾದ ಶ್ರೀಮತಿ ಲತಾ ಪೈ ಅವರು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಹನೀಯರಿಗೂ ಹಾಗೂ ನೆರೆದಿರುವ ಸರ್ವರಿಗೂ ವಂದಿಸಿಕೊಳ್ಳುತ್ತಾ ನಮ್ಮ ಈ ಬಿಸ್ನೆಸ್ ಡೇ ಕಾರ್ಯಕ್ರಮದ ಯಶಸ್ಸಿಗೆ ಮನಪೂರ್ವಕವಾಗಿ ಧನ ಸಹಾಯ ಮಾಡಿದ ಗಣ್ಯರು ಶ್ರೀ ಕೆ ರಾಧಾಕೃಷ್ಣ ಶೆಣೈ, ಸೆಕ್ರೆಟರಿ, ಶ್ರೀ ವೆಂಕಟರಮಣ ದೇವ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್, ಕುಂದಾಪುರ್. ಶ್ರೀ BP ವರದ್ರಾಯ್ ಪೈ, he donated smart board to our institution. Secretary, the Academy of General Education, Manipal. Shri Jagadish, proud parent of Manishankar, Srinidhi Enterprises, Naunda. Shri Ganesh Kamath, parent of Bharat Kamath and Nikita Kamath, Kundapur. Shri Sudhir Shetty, parent of Sanika Shetty, Ocean Comfort, Boarding and Lodging, Sagar. Jayvant Prabhu, husband of Lata Pai, Varadra General Stores, Kadpadi. Chandrasekhar Aital, parent of Srilata Aital, Venkatalakshmi Kalyan Mandap, Hanglur. Vikram Pai, Vinamrata Fashions, Kundapur. Rajesh Pai, parent of Ranjan Pai and Nandan Pai, Vijaya Textiles, Kundapura. Shri Shivananda Rao, parent of Neha S. Rao, Hemmadi. M. Prasanna Gota, parent of Pranati Gota, Guru Krapa Enterprises, Koteshwara. Shri Girish Pai, parent of Srinidhi Pai, Srinivas Stores, Koteshwara. Srimati Harsha Kamath, Sunrise Pipes, Koteshwara. Abarana Jewelers, Kundapura. Suresh Bhandarkar, parent of Archana Bhandarkar, Prabhu Ice Cream Parlor, Kundapur. Satish Achar, parent of Amulya and Adya Achar. Dhamodar Pai, parent of Jairam Pai, Pavitra Digitals. Ganesh Nayak, parent of Kamakshi Nayak, Balaji Stores, Kundapur. Kodi Lakshmi Narayan Shenai, Shenai Electronics, Kundapur. Janardhan Bhatt and Sons, Bookstall, Kundapur. Mahesh, Ajanta Printers, Kundapur. Krishnananda Bhatt, parent of Madhav Bhatt, Koteshwar. Tukaram Nayak, Vittal Netralaya, Kundapur. UR Shanai, Hardware Shop, Kundapur. Anjaneya Stores, Kundapur. 5,000 ಮತ್ತು ಅದಕ್ಕಿಂತ ಹೆಚ್ಚಿನ ಹಣವನ್ನು ದೇಣಿಗೆ ನೀಡುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳ ಕನಸು ನನಸುಗೊಳಿಸುವಲ್ಲಿ ಸಹಕರಿಸಿದ ಸರ್ವರನ್ನು ಸಂಸ್ಥೆಯ ಪರವಾಗಿ ಗೌರವಿಸುವ ಸುಂದರ ಕ್ಷಣ ಇದೀಗ ನಮ್ಮ ಮುಂದೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುವ ಶ್ರೀ ಕೆ ರಾಧಾಕೃಷ್ಣ ಶೆಣೈ ಅವರು
ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲಿಗೆ ಶ್ರೀ BP ವರದರಾಯ್ ಪೈ. Shri Jagadish, if parents absent, on behalf of them, our students can receive honor from our guest. Shri Ganesh Kamath, Shri Sudhir Shetty, Shri M. Prasanna Gota, Shri Girish Pai, Nikita Kamath, come. Shri Shivananda Rao, Sudhir Shetty, parent of Sanika Shetty. Pranati, daughter of M. Prasanna Gota. S.J. Prabhu Katpadi, ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ ಶ್ರೀ ಕೆ ರಾಧಾಕೃಷ್ಣ ಶೆಣೈ ಇವರಿಗೆ ವಂದನೆಗಳು. ಕಾಮತ್, ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ ರತ್ನಾಕರ್ ಶೆಣೈ ಇವರಿಗೆ ವಂದನೆಗಳು. ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳಾದ ಪೂರ್ಣೇಶ್, ಸೃಷ್ಟಿಕ್ ಶೆಟ್ಟಿ ಮತ್ತು ರೋಷನ್ ಶೆಟ್ಟಿ ಕಾಲೇಜಿನ ಉತ್ತುಂಗವನ್ನು ಡಾಕ್ಯುಮೆಂಟರಿ ರೂಪದಲ್ಲಿ ವಿನೂತನವಾಗಿ ಚಿತ್ರೀಕರಿಸಿರುತ್ತಾರೆ. ಇಂದು ಅದರ ಬಿಡುಗಡೆಯ ಕಾರ್ಯಕ್ರಮವು ನೆರವೇರಲಿದೆ. ಇದೀಗ ವಿದ್ಯಾರ್ಥಿಗಳನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ಗೌರವಿಸುವ ಸುಸಂದರ್ಭ. ಈ ವಿದ್ಯಾರ್ಥಿಗಳಿಗೆ ಅಧ್ಯಕ್ಷರಾದ ಶ್ರೀ ಕೆ ರಾಮಕೃಷ್ಣ ಕಾಮತ್ ಸ್ಮರಣಿಕೆಯನ್ನು ನೀಡಿ ವೆಂಕಟರಮಣ ದೇವರು ಆರೋಗ್ಯ ಆಯುಷ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು. ವಂದನೆಗಳು. ಕೊಡುವ ಕೈಗಳು ಬತ್ತದೆ, ದಾನ ಕೊಡುವ ಕೈ ನಿಮ್ಮದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ
ಇದೀಗ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ಸಂಸ್ಥೆಯ ಅಭಿವೃದ್ಧಿಯ ಪಥದಲ್ಲಿ ಸದಾ ನಮ್ಮನ್ನ ಹುರಿದುಂಬಿಸುತ್ತಿರುವ ಶ್ರೀ ಕೆ ರಾಮಕೃಷ್ಣ ಕಾಮತ್ ನಿಮ್ಮ ಅಧ್ಯಕ್ಷೀಯ ನುಡಿಗೆ ಧ್ವನಿಯಾಗಬೇಕು ಸರ್. ಅಂಗಡಿ ತೆರೀಲಿಕ್ಕೆ ಹೊತ್ತಾಗ್ತಾ ಉಂಟು ಅಲ್ವಾ ಮಕ್ಕಳೇ? All of you are eagerly waiting when to start the stalls. Respected Chief Guest, Shri K. Jaiprakash Hegde, Guest of Honor, Shri B.P. Varadrai Pai, our Honorary Secretary K. Radhakrishna Shanai, Principal of P.U. College, Srimati Ragini, HM of High School, Krishna Adiga Sir, our Trustee, Radhakar Shanai, Headmistress of Primary School, Reshma D'Souza, Headmistress of Pre-Primary School, Srimati Pramila D'Souza, our Administrative Officer, Prabhakar Shanbag, Coordinator for today's program, Srimati Shavita Ramesh, teaching and non-teaching staff of our institution, parents of our students, and all the students have gathered here from our school, our college, from our neighboring schools also. I'm very happy to be a part of this program today. In fact, the march from the school building to the stage was charging with the beating of the drums. I'm sure all of you are charged too for today's program. Students, I am reminded of my school days when I see this business day. Because when I was in school, in high school, during our annual sports event at our school, the students of the 8th, 9th and 10th standard were given permission to put up stalls. We had to form a group of 10 students, 8 to 10 students, and give a proposal to the headmaster, wherein he will scrutinize and then allot classrooms to us to put up stalls for the annual sports meet, which was conducted for 2 days. It was a 2-day program. So in the 8th standard, a group of friends, myself and a group of friends, we joined together, we put up a stall. And it is for the other students to come and buy the items that are on sale. First year, we started off 8th standard, went on well. Evening was, by the time it was evening, everything was finished. Nothing left in our stall. What we had is soft drinks, charmuri, or we call bandak here in Kundapur, and short eats. But as our chief guest, B. Varadrai P.U. mentioned, he gave an example of 2 laddu vendors, A and B. By evening, all the laddus were sold. But it was only 1 rupee that was being transacted. Similarly, our pockets were empty in the evening. Everybody enjoyed. All of us had a good time. But by evening, our pockets are empty. No money in the pocket. Whatever you had invested, money was gone. So anyhow, our parents were kind enough, or large-hearted enough. They said, okay, this is the first time you're doing this. Be careful the next time. So going forward, 9th standard, again we were, in full charge that we will put up a stall. We are experienced. We put up a stall, annual sports day. The day again went well. But during that year, by the day we finished, we were no loss, no profit. We didn't make profit, but we were not at loss. So somehow we were content. Then 10th standard, that time 2 years experience we have got. So we started off with big plans. That time we had experience. So we asked our parents' help. They made some gobi manchuri at home. We got it there. We put it on sale. So various other food items we made and put it on sale at the stall. And that year we made great profit. So why I am giving this example is, and I remembered those days, looking at the business day here, is first year was loss, second year we tried to scrape through, third year we made profit. Similarly in business, you require a lot of patience, a lot of understanding, and things don't move very fast in business.
business is very slow paced. All of us being in the present scenario of information technology, internet, mobile phones, things are very fast. At the touch of a button, we can see what is happening in other part of the world. But in business, things don't move that fast. It is very, very slow paced. So we have to be very careful. But today's experience you will enjoy, I'm sure. Another thing I would like to highlight today is our respected chief guest, Shri Jayaprakash Hegde, mentioned about agriculture. That those of you who have interest should also consider agriculture. For any nation to economically become very stable, manufacturing is the key. ಉತ್ಪತ್ತಿ ಬೇಕು, ಯಾವುದೇ ಇರಲಿ, ಅಗ್ರಿಕಲ್ಚರು ಅಗತ್ಯ ಬೇಕು. ಬೇರೆ ಸಾಮಗ್ರಿ ಸಮೇತ ಉತ್ಪತ್ತಿ ಆಗಬೇಕು ನಮ್ಮ ದೇಶದಲ್ಲಿ. ಆಗ ಮಾತ್ರ ನಮ್ಮ ದೇಶ ಆರ್ಥಿಕವಾಗಿ ಬಲಗೊಳ್ಳಬಹುದು. Why everybody is fearing China now? Because they have a very strong manufacturing base. No country can match in the entire world. Similarly, our Prime Minister has given a call, Make in India. So, I would want the students to think, not only on business day you have stalls, you are only trading here. You are buying something from outside and you are putting up on sale here. But manufacturing is the key. So, once you are out of your PUC, once you graduate, think about manufacturing. Think about agriculture. ಏನಾದರೂ ಉತ್ಪತ್ತಿ ಆಗಬೇಕು. ಉತ್ಪತ್ತಿ ಆಗಿ ಮತ್ತೆ ಅದರಲ್ಲಿ ವ್ಯಾಪಾರ ಮಾಡಬಹುದು. ಅದು ಕೂಡ ಬಿಸ್ನೆಸ್ಸೇ. ಸೊ ಥಿಂಕ್ ಆನ್ ದೋಸ್ ಲೈನ್ಸ್. Our teaching faculty has put up a lot of effort in gearing up for this program, and I visited the premises on Thursday, and even then I had seen the stalls were put up. The principal, Srimati Ragini, was very, very, looking forward for this eventful day. And today when I come here in the morning, the whole place was charged up, and very happy to see all of you here. Keep it up, enjoy the day. Thank you. ಅಧ್ಯಕ್ಷೀಯ ನುಡಿಗೆ ವಂದನೆಗಳು ಸರ್. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮದ ಕಾಂತಿಯನ್ನು ಹೆಚ್ಚಿಸಿದ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ಇವರಿಗೆ ಅಧ್ಯಕ್ಷರು ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
We please want you to inaugurate also. ಹೌದಾ ಏಯ್ ವೇಟ್ ಮಾಡಿ ಮಾಡಮ್ಮ ಹೋಯ್ತು ಇಲ್ದಿರೆ ಬೇಡ ನೋಡಿ ಹೆಸರು ಅಲ್ಲ ನಮಸ್ತೆ ನಮಸ್ತೆ ಹೇಗಿದ್ದೀರಿ? ಥ್ಯಾಂಕ್ ಯು.
ನಮ್ದು ಶಾಲೆ ಇದು ಸೈಂಟ್ ಮೇರಿಸ್ ಪ್ರೌಢಶಾಲೆ ಆಮೇಲೆ ನಾಳೆ ಡಾಕ್ಟರ್ ನಮಗೆಲ್ಲ ಇದು ಮೊದಲು ಮನೆಗೆ ಎಲ್ಲ ಬೆಂಗಳೂರು ಅಂಗಡಿ ಮಳಿಗೆಗಳನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿಕೊಂಡವರಿದ್ದೇವೆ. ಸಂತು ಈ ಸಂತು ಥ್ಯಾಂಕ್ ಯು.
ಫೋಟೋ ರೆಡಿ ಆಗಲಿ.
ಬೇರೆ ಬೇರೆ ಸಂಸ್ಥೆಯಿಂದ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಹರಸುತ್ತಿರುವಂತಹ ಉಪನ್ಯಾಸಕ ಬಂಧುಗಳನ್ನು ಮತ್ತು ಶಿಕ್ಷಕ ವರ್ಗದವರನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುವವರಿದ್ದೇವೆ. ಇದೀಗ ನಮ್ಮೊಂದಿಗಿದ್ದಾರೆ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜು ಸುಣ್ಣಾರಿ ಇಲ್ಲಿನ ಉಪನ್ಯಾಸಕಿಯಾಗಿರುವಂತಹ ಮೈತ್ರಿ ಮೇಡಮ್ ಅವರು. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಸಂಯೋಜಕರಿಂದ ಪುಷ್ಪವನ್ನು ಪಡೆದು ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಮೇಡಮ್. ಪ್ಯಾರಿಸ್ ಹೈಸ್ಕೂಲ್ನ ಶಿಕ್ಷಕರಾಗಿರುವಂತಹ ಶ್ರೀಯುತ ಜಯಶೀಲ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ನಮ್ಮಿಂದ ಪುಷ್ಪವನ್ನು ಸ್ವೀಕರಿಸುವರೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಸರ್. ಶ್ರೀರಾಮ ವಿದ್ಯಾ ಕೇಂದ್ರ ಕೋಡಿ ಇಲ್ಲಿನ ಶಿಕ್ಷಕಿಯಾಗಿರುವಂತಹ ದೀಕ್ಷಾ ಮೇಡಮ್ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರುವರೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಅವರೊಂದಿಗೆ ಸೆಂಟ್ ಮೇರೀಸ್ ಹೈಸ್ಕೂಲ್ನ ಶಿಕ್ಷಕರಾಗಿರುವಂತಹ ಚಂದ್ರಶೇಖರ್ ಸರ್ ಕೂಡ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಎಲ್ಲಿದ್ದರೂ ಕೂಡ ವೇದಿಕೆಗೆ ಬಂದು ನಮ್ಮಿಂದ ಪುಷ್ಪವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. Let them keep trying. And you? पेटीएम करो.